ಶ್ರೀ ಗುರುವೇ ಸತ್ಕ್ರೇ ಆಗರವೇ ಸುಜ್ಞಾನ ಸಾಗರವೇ ಅನ್ನ ಮತಿಗೆ ಮಂಗಳವೇ ದಿಂಬೆಯ ಕೃಪೆಯಾಗು ಗುರುವೇ ಭಕ್ತರ ಕಲ್ಪಾತರುವೇ ಸಜ್ಜನ ಮಾನ ಪರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು ದೇಶಿಕನೇ ಅನುಭಾವಿಲಾಸಕನೇ ಸಂಕಲ್ಪ ನಾಶಕನೇ ಆನವ ಆದಿತ್ರಯ ಬಲದೋಣಿ ನಾಶಕನೇ ನನಗೆ ಕೃಪೆಯಾಗು ಕಾರ್ಯ ಕಾರಣ ಭಕ್ತಿ ತೋರ್ಯ ತಾಮಸದ ಚೇತ್ ಸೂರ್ಯಾಯಣಲಿಂಗೆ ಧೈರ್ಯವಾಗ್ಯ ಗುರು ವಾರ್ಯಾನಿ ನನಗೆ ಕೃಪೆಯಾಗು ನಗುರೋರಧಿಕವೆಂದು ಜಗದಲ್ಲಿ ಸಾರುತ್ತೆಯ ನಿಗಮ ಶ್ರುತಿ ಕೇಳಿ ಗುರುವೇ ನಿಮ್ಮ ಪದ ಯುಗವ ಬಂದೆನು ಕೃಪೆಯಾಗು ಪರನಿಂದಾಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಿಮ್ಮ ಶರಣವನು ನುತಿಸುವೆನು ಕರುಣಾದಿಂದ ನನಗೆ ಕೃಪೆಯಾಗು ಎಲ್ಲ ದೇವಕ್ಕೆ ನಿಮ್ಮ ಬೆಲ್ಲಡಿ ಘನಗಂಧಿ ಸಲ್ಲಿ ಬೊಮ್ಮೆ ಪ್ರತಿಭೆ ನಮ್ ಗುರುರಾಯ ಸಲ್ಲಿಲೆಯಿಂದ ಕೃಪೆಯಾಗು ನರಜೀವಿಗಳಿಗೋರ್ವಾಹನೆ ಕಾರಣ ಕರ್ತ ಶರಣ ಸಂತತಿಗೆ ಗುರುವೇ ನೀ ಕಾರ್ತಾನಂದರ್ಗಿರ್ಪೆ ನಡೆಗೆ ಕೃಪೆಯಾಗು ಶಿವನ ಸನ್ನಿಧಿಯಾರ್ಗೆ ಭವಮರಣ ಉಂಟೆಂದು ಪಾದ ಪದ್ಮ ಸನ್ನಿಧಿಯ ಬಯಸೆ ಬಂದ ನನಗೆ ಗುರುವೇ ಕೃಪೆಯಾಗು ನೂತನ ಶಬ್ದ ಪಾಣಿನ್ವಂತೆ ಜ್ಞಾನ ಶ್ರೀ ಗುರುವೇ ನುಡಿಸಿದಂತೆ ನಾ ಪಾನದಲೇ ನುಡಿವೆ ಕೃಪೆಯಾಗು ನುಡಿ ಮಾತೆ ಒಮ್ಮೆ ನುಡಿಯಾತ ಕೊಡುವಂತೆ ಪಡೆಯ ನೀ ಹೊಕ್ಕು ನುಡಿಗೊಟ್ಟ ಪರಿಯೋಳ ನುಡಿವೆ ನೈ ಗುರುವೇ ಕೃಪೆಯಾಗು ನಿಂತ ಹಸ್ತಾಂತರ ಪಂಬ್ಯಯ ಪರತಂತ್ರ ದಿಂದಾಡು ಮಂಜನ್ನಾಡಿಸುವ ಸ್ವಾತಂತ್ರ ಶ್ರೀ ಗುರುವೇ ಕೃಪೆಯಾಗು ಅನುಭಾವದ ನೆರೆಯಾನೆ ನಾಮಲ್ಲೇ ನೀವೇ ಒಳಗೊಪ್ಪು ಏನ ನುಡಿಸಿದೊಡನೆ ನಾನುಡಿವೆ ಗುರುವೇ ಕೃಪೆಯಾಗು ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ಘನವೇ ಸುಕ್ಷೇತ್ರ ಫಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಬರಡು ಕೊಲದು ಬರಡು ಹಯನಾಗುವುದು ಕುರುಡಂಗೆ ಕಂಡು ಬಹುದು ನಿನ್ನೊಲುಮೆ ಎಂದರಿದೆ ನೈ ಗುರುವೇ ಕೃಪೆಯಾಗು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಯಂಬಲನ್ನ ಭವ ಹರಿಯತ್ತು ಸ್ವಯಂಬಲ್ಲಿ ಸರ್ವಜ್ಞನಾದೇನು
ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು. ಇಂತೆ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದ ಬಣರಿದು. ಆನು ನೀನು ಬಸವ 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 ಎನ್ನುತ್ತಿರದನೆಯ ಗುಹೇಶ್ವರ. ಭಕ್ತಿ ಭಂಡಾರಿ ಮಹಾತ್ಮ ಬಸವಣ್ಣವರನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿ ಕಲ್ಯಾಣ ನಾಡಿನ ನಡೆದಾಡಿದವರಾಗಿರ್ತಕ್ಕಂಥ ಶತಾಯುಷಿ ಪರಂಪೂಜನೀಯ ಚನ್ನಬಸವ ಪಟ್ಟದೇವರನ್ನು ನೆನೆದು ಪರಂಪೂಜನೀಯ ಉಭಯಪಗಳ ಚರಣಕ್ಕೆ ಭಕ್ತಿಪೂರ್ವಕ ವಂದಿಸಿ ತಮ್ಮೆಲ್ಲರ ಭಕ್ತಿಯ ಶರಣಾರ್ಥಿ. ಗುರು ಶಿಷ್ಯರ ಸಂವಾದ ನಡೀತಾ ಇದೆ. ಶಾಂತಿವನ್ನ ಬಯಸಿ ಬಂದಂತ ಶಿಷ್ಯನಿಗೆ ಗುರುವನ್ನು ಉಪದೇಶಿಸ್ತಿದ್ದ ಇದ್ದಾರೆ. ಹಾಗೆ ಶಿಷ್ಯ ಪ್ರಶ್ನೆ ಮಾಡಿದ, ಗುರುಗಳು ತಾವು ಹೇಳಿದಿರಿ ಎರಡಿಲ್ಲದ ಕೂಸನೆತ್ತ ಬಲ್ಲಡೆ ಆತನೇ ಲಿಂಗಕ್ಕೆ ಕಾಣ ಗುಹೇಶ್ವರ ಅಂತ. ಆಗ ಜೀವನ ಸುಖಮಯ ಆಗಬೇಕು, ಜೀವನ ಶಾಂತಿಪೂರ್ಣ ಆಗಬೇಕು, ಅದಕ್ಕೇನು ಮಾಡಬೇಕು? ಅವಾಗ ಗುರು ಹೇಳ್ತಾರ, ಯಾವುದನ್ನ ತಕೊಂಡ್ರ ಎಲ್ಲರಿಗೂ ಕೂಡ ಸಂತೋಷ ಆಗ್ತದ ಅಂತ ಕೂಸನ್ನ ಎತ್ತಬೇಕು. ಯಾವ ಕೂಸು ಎತ್ತಿದ್ರ ಭಯ ಆಗ್ತದೋ ಅಂತ ಕೂಸನ್ನ ಬಿಡಬೇಕು. ಯಾವ ಕೂಸನ್ನ ಎತ್ತಿದ್ರ ಭಯ ಹೋಗಿ ನಿರ್ಭಯ ಆಗ್ತದ ಅಂತ ಕೂಸನ್ನ ಹಿಡಿಬೇಕು. ಭಯವನ್ನ ಹೋಗಬೇಕು, ಜೀವನ ನಿರ್ಭಯ ಆಗಬೇಕು ಅಂತ ಕೂಸನ್ನ ಹಿಡಿಬೇಕು. ಮತ್ತ ಯಾವುದು ಜಗತ್ತಿಗೆ ಪ್ರಿಯವೋ ಅಂತವನ್ನ ನೀನು ಪ್ರೀತಿಸಿದ್ರ ನೀನು ಕೂಡ ಶಾಂತಿ ಉಂಟಾಗ್ತದೆ. ಆಗ ಗುರುವನ್ನ ಹೇಳ್ತಾ ಇದ್ದಾರ, ನಿನ್ನ ದ್ವೇಷವನ್ನ ಹೋಗಬೇಕು, ರೋಷನ್ನ ಕಳಿಬೇಕು. ರೋಷ ದ್ವೇಷನ ಅಳೆದು ಅಲ್ಲಿ ಪ್ರೇಮವನ್ನ ತುಂಬಿಕೋಬೇಕು. ಯಾರ ಪ್ರೇಮವನ್ನು ಎತ್ಕೊಳ್ತಿ ಭಗವಂತನಿಗೆ ಪ್ರಿಯ ಆಗ್ತಾನ, ಅವಾಗ ಶಾಂತಿ ಉಂಟಾಗ್ತದಂತ. ಆಗ ದೇವರು ಕೊಟ್ಟಂತ ಒಳಗ ವಸ್ತು ಅದ, ಎಲ್ಲರಿಗೆ ಕಣ್ಣು ಕಿವಿ ಮೂಗು ಎಲ್ಲಾ ಇಂದ್ರಿಯಗಳ ಕೊಟ್ಟಾನ, ಆಗ ಒಳಗ ಪ್ರೇಮ ಕೂಡ ಇಟ್ಟಾನ. ಆಗ ಕೆಲವರಿಗೆ ಬುದ್ಧಿ ಕಡಿಮೆ ಇರಬಹುದು, ಕೆಲವು ಬುದ್ಧಿ ಹೆಚ್ಚಿರಬಹುದು, ಆದ್ರ ಭಗವಂತ ಪ್ರೇಮ ಮಾತ್ರ ಎಲ್ಲರಿಗೆ ಸಮನಾಗಿಟ್ಟಾನ. ಆಗ ಒಂದು ಗುಬ್ಬೆ ತನ್ನ ಮನೆಯನ್ನ ಕಟ್ಟಿರ್ತದ ತನ್ನ ಮರಿಗಾಗಿ. ಎಷ್ಟು ಒಂದು ಹುಲ್ಲು ಕಡ್ಡಿ ತಕೊಂಡು ಎಷ್ಟು ಕಷ್ಟಪಟ್ಟು ಗೂಡನ್ನ ಗೀಜಗನ ಪಕ್ಷಿ ಎಷ್ಟು ಚಲೋ ಗೂಡು ನೇಯ್ತದ. ಯಾವ ಅಭಿಯಂತರ ಸಮೇತ ಅಷ್ಟು ಚಲೋ ಮನೆ ಕಟ್ಟಲಿಕ್ಕೆ ಬರಲಿಕ್ಕಿಲ್ಲ, ಅಷ್ಟು ಚಲೋ ಗೂಡನ್ನ ಆ ಗುಬ್ಬಿ ಕಟ್ತದ ಗೀಜಗನ ಪಕ್ಷಿ. ಯಾಕೆ? ಆ ಮರಿ ಮೇಲೆ ಅಷ್ಟು ಪ್ರೇಮ ಅದಂತ. ತನ್ನ ಮರಿ ಮೇಲೆ ಬರುವಂತ ಮರಿಯನ್ನ ಪ್ರೀತಿಸಲಾಗಿ ಪ್ರೇಮದಿಂದ ಆ ಮನಿ ಕಟ್ಟಿರ್ತದ. ನೂರಾರು ಸಲ ಹೋಗಿ ಕಡ್ಡಿಯನ್ನ ಪೋಣಿಸಿ ಚಲೋ ಗೂಡು ಕಟ್ಟಿರ್ತದ. ಯಾಕದು ಬರೇ ಗೂಡಾಗಿರಲಿಲ್ಲ, ಅದು ಪ್ರೇಮದಿಂದ ಕಟ್ಟಿದ ಮನೆ, ಅದು ಗೂಡದು. ಆಗ ನಾವು ಮನೆಯನ್ನ ಕಟ್ತೀವಿ. ಬರೇ ಮನೆ ಕಟ್ಟಡ ಕಟ್ತಾರ ಅಭಿಯಂತರು, ಆದ್ರೆ ಮನೆಯನ್ನ ಕಟ್ಟಲಿಕ್ಕೆ ಆಗೋದಿಲ್ಲ. ಅಭಿಯಂತರು ಇಂಜಿನಿಯರ್ ಕಟ್ಟೋದು ಕಟ್ಟಡ, ಆದ್ರ ಮನೆಯನ್ನ ಕಟ್ಟಬೇಕಾದ್ರ ಕಟ್ಟಡಕ್ಕೆ ಮನೆ ಆಡೋದಿಲ್ಲ. ಎಲ್ಲಿ ಪ್ರೇಮ ಇರ್ತದ, ಪ್ರೇಮ ಇತ್ತಂದ್ರೆ ಅದು ಮನೆ ಅನಿಸ್ಕೊಳ್ತದ. ಯಾವ ಮನೆಯಲ್ಲಿ ಪ್ರೇಮ ಇಲ್ಲ ಅದು ಮನೆ ಆಗೋದಿಲ್ಲ, ಬರೇ ಕಟ್ಟಡ ಅನಿಸ್ಕೊಳ್ತದಂತ. ಆಗ ನಾವು ಅದು ಮನೆ ನಿಜವಾಗಿ ಮನೆ ಅನಿಸ್ಕೋಬೇಕಾಗಿತ್ತಂದ್ರ ಅಲ್ಲಿ ಪ್ರೇಮ ತುಂಬಬೇಕಾಗ್ತದ. ಹಾಗಂತ ಅದ್ಭುತ ವಸ್ತು ಭಗವಂತ ಎಲ್ಲರಿಗೂ ಕೊಟ್ಟಾನದು ಪ್ರೇಮ ಅಂತ. ಅದಕ್ಕೆ ಅಂತ ಪ್ರೇಮ ಬಸ್ಸಲ್ಲಿ ತುಂಬಿತ್ತು. ಅದಕ್ಕೆ ಲಕ್ಷಾಂತರ ಜನ ಕಲ್ಯಾಣ ಕಡೆ ಬರಕ್ ಶುರು ಆದ್ರು. ಎಷ್ಟು ಚಲೋ ಪ್ರೇಮದಿಂದ ಬಸ್ಸನರು ಅಪ್ಕೊಳ್ತಿದ್ರು ಎಲ್ಲರಿಗೆ. ಹಾಗ ದುಂಬಿ ಹೂ ಅರಳನ ತುಂಬಿ ತಾನೇ ಓಡಿ ಬರ್ತದ. ಹಾಗ ಬಸ್ಸನ ಕಡೆ ತಾನೇ ಜಗತ್ತಿನ ಜನ ಕಲ್ಯಾಣ ಕಡೆ ಬರ್ತಿದ್ರು. ಯಾಕೆ? ಪ್ರೇಮ ತುಂಬಿತ್ತು ಬಸ್ನಲ್ಲಿ. ಪ್ರೇಮಕ್ಕೆ ಜನ ಸೋತಿದ್ರು. ಅದಕ್ಕೆ ಬಸ್ಸನ ಹೇಳಿದ್ರು, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನಯ್ಯ. ಅವರ ಸುಖವೇ ಎನ್ನ ಸುಖ ನೋಡ, ಅವರ ದುಃಖವೇ ಎನ್ನ ದುಃಖ ನೋಡ. ಕೂಡಲ ಸಂಗಮ ದೇವ ಶರಣರ ಮನನೊಂದಡೆ ಆನುವೆಂದೆನಯ್ಯ. ಎಷ್ಟು ಚಲೋ ಭಾವ ಬಸವಣ್ಣ. ಯಾಕೆ? ಅವರ ಬದುಕಿನಲ್ಲಿ ದ್ವೇಷ ಇರಲಿಲ್ಲ. ಯಾವ ರೀತಿ ಅಕ್ಕ ಮಾಹಿತಿ ಚಂದ ಹೇಳ್ತಾರೆ, ಕಬ್ಬನ್ನ ತೆಗೆದು ಹಿಂಡಿ ರಸ ಮಾಡಿ ಕುದಿಸಿದ್ರ ಎಂದಾದ್ರೂ ಕೂಡ ಕಬ್ಬ ನನಗ ಕಡಿತಾ ಇದಾರೆ, ನನ್ನ ಹೆಂಡ್ತಾ ಇದಾರೆ, ನಾನು ಕಹಿ ಕುಡಿತೀನಿ ಅಂತ ಯಾವ ಕಬ್ಬು ಕೂಡ ಹೇಳೋದಿಲ್ಲ ಅಂತ. ಎಷ್ಟೇ ಕಬ್ಬನ್ನು ಕಡ್ದು ಎಷ್ಟೇ ಹಿಂಡಿ ಕಾಯಿಸ್ತಿರ ಸಮೇತ ಕಬ್ಬಿನ ರಸ ಎಂದೂ ಕೂಡ ಕಹಿ ಆಗೋದಿಲ್ಲ. ಕಬ್ಬಿನ ರಸ ಸಿಹಿ ಇರ್ತಂತ. ಯಾಕೆ? ಕಬ್ಬು ಹೇಳ್ತದ ರಸ ಹೊರಗಿಂದ ಬಂದಲ್ಲ, ರಸ ಒಳಗಿಂದ ತುಂಬಿದಂತ.
ಅದಕ್ಕೆ ಯಾರು ದ್ವೇಷ ಮಾಡಿದ್ರೆ ಸಮೇತ ಕಬ್ಬಿನ ರಸ ಎಂದು ಕೂಡ ಇವ ದ್ವೇಷ ಮಾಡ್ತಾನ ಅವನಿಗೆ ಕಹಿ ಕೊಡ್ತೀನಿ, ಅವ ಪ್ರೀತಿಸ್ತಾನ ಸಿಹಿ ಕೊಡ್ತೀನಿ ಅಂತ ಎಂದು ಕೂಡ ಕಬ್ಬ ಹೇಳಿಲ್ಲ ಅಂತ. ಆಗ ಬಂಗಾರಕ್ಕಷ್ಟೇ ಕಾಯಿಸಿದ್ರೆ ಸಮೇತ ಕಾಯಿಸ್ತಾನೆ ತಿಳ್ಕೊಂಡ ಕಪ್ಪಾಗ್ತೀನಿ ಅಂತೆಂದು ಕೂಡ ಬಂಗಾರ ಹೇಳಲಿಲ್ಲ ಅಂತ. ಆಗ ಚಂದನಕ್ಕೆ ಮನುಷ್ಯ ತಿಕ್ತಾನ, ತಿಕ್ಕಿ ತಿಕ್ಕಿ ಕಡಿದು ತಿಕ್ತಾನ, ಅದಕ್ಕೆ ನಾನು ಇವ ತಿಕ್ತಾನೆ ತಿಳ್ಕೊಂಡು ನಾನು ದುರ್ಗಂಧ ಕೊಡ್ತೀನಿ, ಅವ ತಿಕ್ಕೋದಿಲ್ಲ ಅಂತ ತಿಳ್ಕೊಂಡು ಸುಗಂಧ ಕೊಡ್ತೀನಿ ಅಂತ ಎಂದು ಕೂಡ ಯಾವ ಚಂದನ ಕೂಡ ಹೇಳೋದಿಲ್ಲ ಅಂತ. ಆಗ ಕಬ್ಬಿಗೆ ಅಷ್ಟೇ ಕಡಿದು ಕಾಯಿಸಿದ್ರೆ ಸಮೇತ ಅದು ಸಿಹಿ ಕೊಡುತ್ತೆ. ಆಗ ಬಂಗಾರ ಹೊಳಿತಾ ಇರ್ತದೆ, ಆಗ ಚಂದನ ಸುಗಂಧ ಕೊಡ್ತಿರ್ತದೆ. ಆಗ ಸಂತರಂದ್ರ ಭಗವಂತ ಸಂತರು ಹೇಳ್ತಾ ಇದಾರ, ಒಳಗ ಪ್ರೇಮ ತುಂಬಿತ್ತಂದ್ರ ಪ್ರೇಮನೆ ಬರ್ತಿರ್ತದೆ. ಆಗ ಒಳಗ ರಸ ತುಂಬೋದ್ರಿಂದ ರಸನೇ ಬರುತ್ತೆ ಹೊರತು ಕಹಿ ರಸ ಬರಲ್ಲ, ಸಿಹಿ ರಸ ಬಂತಂತ. ಆಗ ಬಸವನ ಕಡೆ ಯಾಕೆ ಜನ ಬರ್ತಿದ್ರು, ಒಳಗ ಸಿಹಿ ರಸ ತುಂಬಿತ್ತು, ಒಳಗ ಪ್ರೇಮ ರಸ ತುಂಬಿತ್ತು. ಆ ಪ್ರೇಮ ರಸ ತುಂಬೋದ್ರಿಂದ ಆ ಪ್ರೇಮದ ರಸವನ್ನು ಕುಡ್ಲಿಕ್ಕೆ ಜಗತ್ತಿನ ಜನ ಕಲ್ಯಾಣ ಕಡೆ ಬಂದರು, ಪ್ರೇಮದ ರಸವನ್ನು ಕುಡಿಸಲಾಗಿ. ಆಗ ಪ್ರೇಮದ ರಸ ಅದು ಕಹಿ ಇರೋದಿಲ್ಲ, ಅದು ಸಿಹಿ ಸಿಹಿಯಾಗಿರ್ತದೆ. ಅದಕ್ಕ ಸಿಹಿ ರಸಕ್ಕ ಎಲ್ಲಾ ಬದಲಾಗ್ತಿರ್ತದೆ. ಹಾಗೆ ಇರುವೆಗಳು ಬರೋದು ಸಿಹಿ ಇದ್ದಲ್ಲಿ ಹೊರತು ಕಹಿ ಇದ್ದಲ್ಲಿ ಯಾವ ಇರುವೆ ಹೋಗೋದಿಲ್ಲ ಅಂತ. ಹಾಗ ಜನ ಬರೋದು ಪ್ರೇಮ ಇದ್ದಲ್ಲಿ ಅಂತ. ಹಾಗ ಇಲ್ಲಿ ಪ್ರೇಮದ ಅಲ್ಲೇ ಎಲ್ಲ ಅದಂತ. ಆಗ ಪ್ರೇಮದ ಸಾಕಾರ ಮೂರ್ತಿ ಬಸವನಾಗಿದ್ರು, ಅದಕ್ಕೆ ಅವರಿಗೆ ಭಕ್ತಿ ಭಂಡಾರ ಅಂತ ಕರೆದ್ರು, ಪ್ರೇಮದ ಭಂಡಾರವಾರಾಗಿದ್ರು. ಅಂತ ಪ್ರೇಮ ಒಳಗಿತ್ತು, ಅದಕ್ಕೆ ದ್ವೇಷ ತಾನೇ ಮಾಯ ಆಯ್ತಂತ. ಅವ್ರು ಪ್ರೇಮ ಮಾಡ್ಬೇಕಂತ ಮಾಡ್ಲಿಲ್ಲ, ಒಳಗ ದ್ವೇಷ ಇರಲಿಲ್ಲ, ಅದಕ್ಕೆ ಅವರು ದ್ವೇಷ ಬರಲಿಲ್ಲ, ಪ್ರೇಮ ತುಂಬಿತ್ತು. ಆಗ ನಾವು ಪ್ರೀತಿಸ್ಬೇಕಂತ. ಆಗ ಜನರನ್ನ ದ್ವೇಷ ಮಾಡೋದನ್ನ ಬಿಡಬೇಕು, ಪ್ರೇಮ ಮಾಡೋದನ್ನ ಕಲಿಬೇಕು. ಯಾರ ಪ್ರೇಮ ಮಾಡೋದನ್ನ ಕಲಿತಾನ ಅವ್ರ ಜೀವನ ಸಂತೋಷದ ಜೀವನಕ್ಕೆ ಆಗ್ತದೆ. ಅದಕ್ಕಾಗಿ ಅಷ್ಟು ಪ್ರೇಮದ ಮಹತ್ವ ಶರಣರು ಕೊಟ್ಟರು. ಅದಕ್ಕೆ ಜಗತ್ತಿನಲ್ಲಿ ಪ್ರೇಮಕ್ಕೆ ಬಹಳ ಮಹತ್ವದ. ಹಾಗ ನಾವು ಜಗತ್ತಿನಲ್ಲಿ ಸುಂದರ ನಕ್ಕೋದು ಬದುಕಬೇಕಾಗಿತ್ತಂದ್ರ ಪ್ರೇಮ ಬಹಳ ಮುಖ್ಯ ಅಂತ. ಲೌಕಿಕ ಜೀವನದಲ್ಲಿ, ಪಾರಮಾರ್ಥಿಕ ಜೀವನದಲ್ಲಿ ಒಬ್ಬ ತಾಯಿ ಮಗನನ್ನ ಪ್ರೀತಿಸ್ತಾಳ, ಮಗು ತಾಯಿಯನ್ನ ಪ್ರೀತಿಸ್ತಾಳ. ಅದು ಪ್ರೇಮ. ತಾಯಿ ಮಗನನ್ನ ಪ್ರೀತಿ ಮಾಡ್ಬೇಕಂತ ಮಾಡೋದಿಲ್ಲ, ಪ್ರೇಮ ಒಳಗಿಂದ ಬಂದಿರ್ತದ, ಅದಕ್ಕೆ ಪ್ರೇಮ ಮಾಡ್ತಿರ್ತಾಳಂತ. ಅದಕ್ಕೆ ತಾಯಿ ಅಂತ ಕರೆಯೋದು. ಅದು ಹೊರಗಿಂದ ಬಂದಿದ್ದಲ್ಲ, ಅದು ಒಳಗಿಂದ ಬಂದಿದ್ದು. ಆಗ ನಿಜವಾದ ಹೂವಿನೊಳಗೊಳಗ ಸುಗಂಧ ತುಂಬಿರ್ತದೆ, ಅದು ಹೊರಗಿಂದ ಹಾಕಿದಲ್ಲ. ಪ್ಲಾಸ್ಟಿಕ್ ಹೋಗಿ ಸುಗಂಧ ಸೆಂಟ್ ಹೊರಗಿಂದ ಹಾಕಿರ್ತಾರೆ, 1 ತಾಸು 2 ತಾಸು ಅದನ್ನ ಸುಗಂಧ ಮರಿ ಆಗ್ತದೆ. ಆದ್ರೆ ನಿಜವಾದ ಹೂವಿನಲ್ಲ ಹೊರಗಿಂದ ಹಾಕೋದಿಲ್ಲ, ಒಳಗಿಂದ ಬರ್ತಿರ್ತದಂತ. ಇಲ್ಲಿ ಒಳಗಿಂದ ಸುಗಂಧ ಇರೋದ್ರಿಂದ ದುಂಬಿ ತಾನೇ ಅಲ್ಲಿ ಬರ್ತಿರ್ತದ. ಅದು ಪ್ಲಾಸ್ಟಿಕ್ ಹೂವಿನಲ್ಲಿ ಹೊರಗಿಂದ ಹಾಕಿರ್ತಾರೆ, ಅಲ್ಲಿ ದುಂಬಿ ಬರೋದಿಲ್ಲ ಅಂತ. ಒಳಗಿಂದ ಸುಗಂಧಿತ್ತು, ದುಂಬಿ ತಾನೇ ಬರ್ತಿರ್ತದ. ಹಂಗ ಪ್ರೇಮ ಒಳಗಿಂದ ಬರಬೇಕು, ಅಲ್ಲಿ ಭಗವಂತ ತಾನೇ ಬರ್ತಿರ್ತಾನ. ಆಗ ಪ್ರೇಮ ಒಳಗ ತುಂಬಬೇಕು. ಮತ್ತ ಯಾವ 2 ವಸ್ತು ಒಂದೇ ಕಡೆ ಇರೋದಿಲ್ಲ. ಇಲ್ಲಿ ದ್ವೇಷದ ಅಲ್ಲಿ ಪ್ರೇಮ ಇಲ್ಲ, ಇಲ್ಲಿ ಪ್ರೇಮ ಅದ ಅಲ್ಲಿ ದ್ವೇಷ ಇರೋದಿಲ್ಲ ಅಂತ. ಆಗ ಒಂದು ಇರುವೆ ವಿಜ್ಞಾನ ಹೇಳ್ತತ್ತು, 2 ವಸ್ತು ಒಂದೇ ಕಡೆ ಇರೋದಿಲ್ಲ ಅಂತ. ಒಂದು ಖಾಲಿ ಬಾಟ್ಲಿ ಅದ, ಒಳಗ ಗಾಳಿ ತುಂಬಿರ್ತದೆ. ಯಾವಾಗ ಅದ ನೀರ್ ಹಾಕ್ತೇವಿ, ನೀರಾಗದ ಮುಳುಗಿಸ್ತೇವಿ, ಬುಡುಬುಡು ಶಬ್ದ ಬರ್ತದೆ. ಒಳಗಿನ ಗಾಳಿ ಹೊರಗೆ ಹೋಗ್ತತ್ತು, ನೀರ್ ಒಳಗೆ ಹೋಗ್ತದೆ. ಹಾಗ 2 ಒಂದೇ ಕಡೆ, ನೀರು ಗಾಳಿ ಹೊರಗಡೆ 2 ಒಂದೇ ಸೇರಿ ಕಡೆ ಸಾಧ್ಯ ಇಲ್ಲ ಅಂತ. ಆಗ ದ್ವೇಷನ ಮಾಡ್ತೀನ್ರಿ, ಪ್ರೇಮನ ಮಾಡ್ತೀನಿ ಅಂತ ಅದೇ ಹಂಗ ಸಾಧ್ಯ ಆಗ್ತದೆ. ಹಾಗ ಸಂತರಂದ್ರ ಬರೇ ಪ್ರೇಮ ಇದ್ದಲ್ಲಿ. ಹಾಗ ದ್ವೇಷ ಮಾಡ್ತಾ ಪ್ರೇಮ ಮಾಡ್ತಂದ ಹಂಗ ಆಗೋದಿಲ್ಲ ಅಂತ. ಯಾವ್ದಾದ್ರು ಒಂದ್ ಇರ್ತದ, ದ್ವೇಷ ಕಳ್ಕೋಬೇಕಾಗ್ತದ, ಪ್ರೇಮ ಪಡ್ಕೋಬೇಕಾಗ್ತದ. ಅವಾಗ ಜೀವನ ಸ್ವರ್ಗ ಆಗಾಕ್ ಶುರು ಆಗ್ತದೆ. 2ನೇ ಮಹಾಯುದ್ಧದಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆದು ಹೋಯಿತು. ಅವಾಗ ಫ್ರಾನ್ಸ್ ದೇಶದಲ್ಲಿ ಒಬ್ಬಕ್ಕೆ ಹೆಣ್ಣುಮಗಳು, ಆಕೆ ಹೆಸರು ಐರಿನ್ ಅಂತ. ಆ ಹೆಣ್ಮಗಳು ಒಬ್ಬಕ್ಕೆ ವೈದ್ಯನಾಗಿದ್ದಳು. ಬಹಳ ಚಲೋ ಜನರನ್ನ ಶಸ್ತ್ರಚಿಕಿತ್ಸೆ ಎಲ್ಲಾ ಚಿಕಿತ್ಸೆಯನ್ನು ಮಾಡ್ತಿದ್ದಳು. ಆಕೆ ಒಬ್ಬಕ್ಕೆ ಶಾಸಕರು ಕೂಡ ಮುಂದೆ ಆಗ್ತಾಳ ಆ ದೇಶದು. ಆಕೆಗೆ ಒಬ್ಬ ಮಗ ಇದ್ದ. ಅಷ್ಟೇ ಸ್ಫುರದೂಪಿ, ಅಷ್ಟೇ ಜಾಣನಾಗಿದ್ದ, ಬುದ್ಧಿ ಶಕ್ತಿ ಬಹಳ ಚುರುಕಿತ್ತು. ಅಂತ ಜಾಣನಾದ ಮಗ, ಅಷ್ಟು ಮಗನನ್ನ ಆಕೆ ಪ್ರೀತಿಸ್ತಿದ್ದಳು. ಆದ್ರೆ 2ನೇ ಮಹಾಯುದ್ಧದಲ್ಲಿ ಆಕೆ ಮಗ ತೀರ್ಕೋತ. 2ನೇ ಮಹಾಯುದ್ಧದಲ್ಲಿ ಆ ಜರ್ಮನ್ ಕೈಯಾಗಿ ಸಿಕ್ಕಿ ಆತ ಮಗ ಕೊಲ್ಲಲು ಪಡ್ತಾನ. ಮಗನಷ್ಟು ಪ್ರೇಮ ಇತ್ತು, ಆದ್ರೆ ಮಗ ಆ ಜರ್ಮನ್ ಕೈಯಾಗಿ ಸಿಕ್ಕಿ ಸತ್ತ ಮೇಲೆ ಆಕೆಗೆ ಬಹಳ ಆಘಾತ ಆಯ್ತು. ಆಕೆ ಪ್ರಾರ್ಥನೆ ಮಾಡ್ತಾಳ, ಈ ಭೂಮಂಡಲ ಮೇಲೆ
ಜರ್ಮನ್ ಇರಬಾರದು. ಅಷ್ಟಲ್ಲ, ಜರ್ಮನ್ ದೇಶವೇ ಇರಬಾರದು, ಜರ್ಮನ್ ದೇಶದ ಪ್ರಜೆಗಳೇ ಇರಬಾರದು. ಅಷ್ಟು ಭಯಾನಕ ಆಕೆ ಪ್ರತಿಜ್ಞೆ ಮಾಡ್ತಾಳ. ಆಕೆ ಮುಂದೆ ಬೆಳೆದು ಇಡೀ ಆ ಫ್ರಾನ್ಸ್ ದೇಶದ ಮಹಿಳಾ ಸಂಘಟನೆ ಅಧ್ಯಕ್ಷ ಆಗ್ತಾಳ ಆಕೆ. ಆದ್ರೆ ಎಲ್ಲಾ ಕಡೆಗೆ ಭಾಷಣ ಮಾಡೋದು ಅಷ್ಟು ಪ್ರಭಾವಿ ಭಾಷಣ ಇತ್ತು. ಭಾಷಣಕ್ಕೆ ಬಂದ ಒಂದೇ ಹೇಳ್ತಿದ್ರು, ಇಡೀ ದೇಶವನ್ನ, ಜರ್ಮನ್ ದೇಶವನ್ನ ಮುಗಿಸ್ಬೇಕು, ಜರ್ಮನ್ರವನ್ನ ಈ ಜಗತ್ತಲ್ಲಿ ಇರಬಾರದಂತ ಯಾಕೆ ಒಂದೇ ಹೇಳ್ತಿದ್ರು. ಅಷ್ಟು ಪ್ರತಿಜ್ಞೆ ಮಾಡಿದಳು. ಯಾಕೆ? ಅವರ ಬಗ್ಗೆ ಅಷ್ಟು ದ್ವೇಷ ತುಂಬಿತ್ತು. ಯಾಕೆ? ಸಾವಿರಾರು ಜನ ಸತ್ತರು, ಅದರ ಬಗ್ಗೆ ಬಹಳ ಇರಲಿಲ್ಲ. ಆದ್ರೆ ತನ್ನ ಮಗ ಸತ್ತ ಬಹಳ ಆಘಾತ ಇತ್ತು. ನನ್ನ ಮಗನನ್ನ ಸಾಯಿಸಿದವರು ಜರ್ಮನ್ ರದಾರ, ಅವರು ಇರಬಾರದಂತ. ಆದ್ರೆ ಯುದ್ಧ, ಎರಡನೇ ಮಹಾಯುದ್ಧ ಮುಗಿತು. ಎರಡನೇ ಮಹಾಯುದ್ಧ ಮುಗಿದ ಮೇಲೆ ಎಲ್ಲಾ ಐರೋಪ್ಯ ಖಂಡದ ಎಲ್ಲಾ ದೇಶಗಳು ಸೇರಿ ಒಂದು ವಿಚಾರ ಮಾಡಿದ್ರು, ಯುದ್ಧ ಯಾರಿಗೂ ಕೂಡ ಒಳ್ಳೇದಲ್ಲ, ನಾವು ಶಾಂತಿಯಿಂದ ಬದುಕೋಣಂತ. ಅದಕ್ಕೆ ಶಾಂತಿ ಸಭೆಯನ್ನು ಏರ್ಪಡಿಸಿದ್ರು. ಆಸ್ಟ್ರಿಯಾ, ಜರ್ಮನ್, ಫ್ರಾನ್ಸ್, ಆ ಭಾಗದಲ್ಲಿರುವಂತ ಎಲ್ಲಾ ಸುತ್ತಮುತ್ತ ಎಲ್ಲಾ ದೇಶಗಳನ್ನ ಸೇರಿ ಯುರೋಪ್ ದೇಶದಲ್ಲಿ ಅದೊಂದು ಶಾಂತಿ ಸಭೆ ಕರೆದರು. ನಾವು ಯುದ್ಧ ಒಳ್ಳೇದಲ್ಲ, ಶಾಂತಿಯಿಂದ ಬದುಕೋಣಂತ, ನಾವು ಮೈತ್ರಿ ಭಾವದಿಂದ ಬಾಳನ ಅಂತ ತಿಳ್ಕೊಂಡು ಸಭೆಯನ್ನ ಕರೆದರು. ಆ ಸಭೆಗೆ ಫ್ರಾನ್ಸ್ ದೇಶದ ವತಿಯಿಂದ ಆ ಹೆಣ್ಮಗಳನ್ನು ಕಳಿಸಿದರು ಐರನಿಗೆ. ನಮ್ಮ ದೇಶದ ಪರವಾಗಿ ತಾವೇ ಹೋಗಬೇಕು, ತಾವೇ ಹೋಗಿ ಶಾಂತಿ ಸಭೆಯಲ್ಲಿ ಭಾಗಿಯಾಗಬೇಕಂತ. ಅಷ್ಟು ಬೆಳೆದಿದ್ದಳು, ಎಲ್ಲಾ ದೇಶಕ್ಕೆ ಪ್ರಿಯ ಆಗಿದ್ದಳು. ಅಷ್ಟು ಇಡೀ ದೇಶದ ಮಹಿಳಾ ಸಂಘಟನೆ ಮುಖ್ಯಸ್ಥಳ ಆಕೆ ಹಾಕಿದ್ರು, ಆಕೆ ಆಗಿದ್ದಳು. ಆಕೆಗೆ ಎಲ್ಲಿ ಕಳಿಸಿದ್ರು. ಶಾಂತಿ ಸಭೆ ನಡೀತಾ ಇದ್ದ ಆ ಸಭಾಗೃಹದಲ್ಲಿ ಆಕೆ ಹೋಗ್ತಾಳ. ಸಭಾಗೃಹದಲ್ಲಿ ಹೋಗಿ ಅಲ್ಲಿ ಹಿಂಗ್ ಕೂಡ್ಬೇಕಂತಾಳ. ಆಕೆ ಎಲ್ಲಿ ಕುರ್ಚಿ ಹಾಕಿದ್ರಲ್ಲ, ಆ ಕುರ್ಚಿನ ಮುಂದಿನ ಕುರ್ಚಿಯಲ್ಲೇ ಜರ್ಮನ್ ಕುಂತಿದ್ರು. ಜರ್ಮನ್ ನೋಡೋಣ ಇಷ್ಟು ಸಿಟ್ಟು ಬಂತು, ಭಯಾನಕ ತಾಪ ಆಯ್ತು ಆಕೆಗೆ. ಭಯಕ್ಕೆ ಶುರು ಮಾಡಿದಳು. ಆಕೆಗೆ ಗೊತ್ತಿರಲಿಲ್ಲ ಇದು ಶಾಂತಿ ಸಭೆ ಅಂದ್ರೆ ಜರ್ಮನನ್ನ ಬಿಟ್ಟು ಶಾಂತಿ ಸಭೆ ಅಂತ ತಿಳ್ಕೊಂಡಿದ್ದಳು. ಆದ್ರೆ ಶಾಂತಿ ಸಭೆ ಅಂದ್ರೆ ಎಲ್ಲಾ ದೇಶದವರು ಯುದ್ಧ ಮಾಡಿದ್ರೆ ಯಾರು ಅದಾರ ಅಂತ ಜನರು ಕೂಡ ಇರ್ತಾರಂತ ಆಕೆ ಅನಿಸಿರ್ಲಿಲ್ಲ. ಅವಾಗ ಆಕೆ ಸೇವಕಿ, ಆಕೆ ಜೊತೆ ಇರುವಂತ ಹೆಣ್ಮಗಳು ಹೇಳ್ತಾಳ, ನಾವು ಬಂದಿದ್ದು ಶಾಂತಿ ಸಭೆಗೆ ಅಂತ. ಹಾಗ ದ್ವೇಷ ಮಾಡೋದಲ್ಲ, ನಾವು ಪ್ರೇಮದಿಂದ ಬದುಕಬೇಕಂತಿದ್ದು ಈ ಸಭೆಗೆ ಬಂದಿದ್ದು. ಇಷ್ಟು ದ್ವೇಷ ಮಾಡಿದ್ರೆ ಹೆಂಗ ಸಭೆ ಶಾಂತಿ ಸಭೆ ಅನಿಸ್ಕೊಳ್ತದ? ಅದೇ ಫ್ರಾನ್ಸ್ ದೇಶದ ವತಿಯಿಂದ ಆ ಐರನಿಗೆ ಕಳಿಸ್ಲಾಗ್ತದೆ. ಇಡೀ ಸಭೆ ತುಂಬಿದ ಎಲ್ಲಾ ದೇಶದ ಪ್ರತಿನಿಧಿಗಳು ಬಂದು, ರಾಷ್ಟ್ರಾಧ್ಯಕ್ಷರು ಬಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಯಾವಾಗ ಆಕಿ ತನ್ನ ಕುರ್ಚಿ ಮೇಲೆ ಕೂಡ್ಬೇಕಂತ ಹೋಗ್ತಾಳ, ಮುಂದಗಡೆ ನೋಡ್ತಾರ ಜರ್ಮನ್ ಅದ. ಆ ಜರ್ಮನನ್ನ ನೋಡೋಣ ಆಕೆಗೆ ಸಿಟ್ಟು ಬಂತು. ಇಷ್ಟು ಸಿಟ್ಟು ಬಂತಕಿ, ಸಿಟ್ಟು ತೆಲಿಗೆ ಇರುತ್ತೆ. ಕೊನೆಗೆ ಭಯಕ್ಕೆ ಶುರು ಮಾಡ್ತಾಳ. ಅವಾಗ ಆಕಿ ಜೊತೆ ಇರುವಂತ ಆ ಹೆಣ್ಮಗಳು, ಐರನ್ ಜೊತೆ ಬಂದಂತ ಹೆಣ್ಮಕ್ಳು ಹೇಳ್ತಾರ, ಇದು ಶಾಂತಿ ಸಭೆ ಅದ, ಇದು ದ್ವೇಷದ ಸಭೆ ಅಲ್ಲ, ಇದು ಶಾಂತಿ ಸಭೆ ಇರೋದ್ರಿಂದ ತಾವಿಲ್ಲಿ ಬಂದು ಹೀಗ ಬೈಯೋದು ಚಲೋ ಅಲ್ಲ. ಅದಕ್ಕ ಸಿಟ್ಟಿನಿಂದ ಸಭೆದಿಂದ ಹೊರಗೆ ಹೋಗಿ ನೇರವಾಗಿ ತಮ್ಮ ಕೋಣೆಗೆ ಹೋಗ್ತಾಳ. ಕೋಣೆಗೆ ಹೋಗಿ ಆಕೆಗೆ ಸಿಟ್ಟು ತಡ್ಕೊಳಕ್ ಆಗಲಿಲ್ಲ, ಊಟ ಮಾಡ್ಲಿಲ್ಲ. ಇಡೀ ದಿವಸ ಆಕೆ ಆ ಸಿಟ್ಟಿನಾಗಿದ್ದಳು. ಎರಡನೇ ದಿವಸ ಹೋಯ್ತು. ಎರಡನೇ ದಿವಸ ಸಮೇತ ಆಕೆ ಸಿಟ್ಟು ಇಳಿಲಿಲ್ಲ. ಮೂರನೇ ದಿವಸಕ್ಕೆ ಆಕೆ ಯೋಚನೆ ಮಾಡ್ತಾಳ. ಆಮೇಲೆ ಆಕೆ ಸಿಟ್ಟನ್ನ ಇಳಿದು ಕೊನೆಗೆ ಸಭೆಗೆ ಬರ್ತಾಳ. ಸಭೆಗೆ ಬಂದ ತಕ್ಷಣ ಆಕೆ ಒಂದು ಮಾತನ್ನ ಹೇಳ್ತರು. ಸಭೆಗೆ ಬಂದು ಮಾತು ಹೇಳಿದಳು, ನಾನು ಮೊಟ್ಟ ಮೊದಲನೇದಾಗಿ ಜರ್ಮನನ್ನ ಕ್ಷಮೆ ಕೇಳ್ತೀನಿ. ನಾನು ಶಾಂತಿ ಸಭೆಗೆ ಬಂದಿದ್ದು, ಆದ್ರೆ ನನ್ನ ಮಗ ಒಬ್ಬ ಹೋಗ್ಯಾನ ತಿಳ್ಕೊಂಡು ಇಡೀ ಜರ್ಮನ್ ದೇಶ ಇರಬಾರಂತ ನಾನು ಪ್ರತಿಜ್ಞೆ ಮಾಡಿದ್ದೆ. ಜರ್ಮನ್ ಜಗತ್ತಿನ ಇರಬಾರಂತ ನಾನು ಪ್ರತಿಜ್ಞೆ ಮಾಡಿದ್ದೆ. ಅದನ್ನ ಮಾಡಿದ ಪ್ರತಿಜ್ಞೆ ತಪ್ಪದ. ಈಗ ದ್ವೇಷದಿಂದ ಜಗತ್ತನ್ನ ಗೆಲ್ಲಕ್ ಆಗೋದಿಲ್ಲ. ಜಗತ್ತನ್ನ ಗೆಲ್ಲಬೇಕಾದ್ರೆ ನಾವು ಪ್ರೀತಿಯಿಂದ ಬದುಕಬೇಕು, ಅದರ ದ್ವೇಷ ಹೋಗಬೇಕು. ಅದಕ್ಕೆ ನಾನು ಜರ್ಮನನ್ನ ದ್ವೇಷ ಮಾಡಿದ ತಪ್ಪದ. ಇನ್ನು ಮುಂದೆ ನಾನು ಮೈತ್ರಿ ಭಾವದಿಂದ ಬದುಕೋಣ. ಅದಕ್ಕೆ ನನ್ನ ತಪ್ಪಿಗೆ ತಾವು ಕ್ಷಮಿಸ್ಬೇಕಂತ ಕೇಳಿದ್ರು. ಇಡೀ ಆಕೆ ಮಾತಿಗೆ ಇಡೀ ಎಲ್ಲ ಸಭೆ ಚಪ್ಪಾಳೆ ತಟ್ಟಿತು, ಕೊಂಡಾಡ್ತು. ಆಮೇಲೆ ಆಕೆಗೆ ತನ್ನ ಜರ್ಮನಕ್ಕೆ ಕರ್ಕೊಂಡು ಹೋಗ್ತಾರೆ.
ಜರ್ಮನ ದೇಶದ ಎಲ್ಲಾ ರಾಜ್ಯಗಳ ಬೇರೆ 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 ಭಾಗಗಳಲ್ಲಿ ಆಕೆ ಸಭೆಯನ್ನು ಇಡ್ತಾರ. ಎಲ್ಲಾ ಸಭೆಯನ್ನು ಉದ್ದೇಶಿಸಿ ಆಕೆ ಭಾಷೆ ಮಾಡಕ್ ಶುರು ಮಾಡ್ತಾಳ. ಆಕೆ ಹೇಳ್ತಾಳ, ನಾನು ಜರ್ಮನನ್ನ ಪ್ರೀತಿಸ್ತೇನೆ ಅಂತ. ಇವತ್ತು ಜರ್ಮರು ಫ್ರಾನ್ಸನ್ನು ಪ್ರೀತಿಸಬೇಕು, ಫ್ರಾನ್ಸ ಜರ್ಮನ ಶತ್ರುರಾಗಿರಬಾರದು, ಈ ಜಗತ್ತಿನ ಮಿತ್ರರಾಗಿರಬೇಕಂತ ಆಕೆ ಭಾಷಣ ಮಾಡಿದಳು. ಆಕೆ ಭಾಷೆ ಪರಿಣಾಮದಿಂದ ಇಡೀ ಎರಡು ದೇಶಗಳು ಒಂದಾದವು. ಆಮೇಲೆ ಜರ್ಮನ್ ಸಮೇತ ಫ್ರಾನ್ಸ್ ಅನ್ನು ಪ್ರೇಮ್ ಮಾಡಕ್ ಶುರು ಮಾಡಿದ್ರು. ಫ್ರಾನ್ಸ್ ಜನ ಕೂಡ ಜರ್ಮನ್ ಪ್ರೀತಿ ಮಾಡಕ್ ಶುರು ಮಾಡಿದ್ರು. ದ್ವೇಷ ಭಾವ ಹೋಯ್ತು, ಅಲ್ಲಿ ಪ್ರೇಮ ಭಾವನೆ ತುಂಬಾಕ್ ಶುರು ಆಯ್ತು. ಆಗ ಒಬ್ಬಕ್ಕೆ ಹೆಣ್ಮಗಳು ಮೊದಲು ದ್ವೇಷನ ತುಂಬಿಕೊಂಡಿದ್ದಳು. ದ್ವೇಷ ಹೋಯಿತು. ಯಾವಾಗ ದ್ವೇಷ ಇತ್ತು, ಇಡೀ ದೇಶ ಭಯಾನಕ ಆಗ್ತಿತ್ತು. ಆಕೆ ಸಭೆಯಿಂದ ಜರ್ಮನ ಬಗ್ಗೆ ಎಲ್ಲಾ ದೇಶದ ಫ್ರಾನ್ಸ್ ದೇಶದ ಜನರಲ್ಲಿ ಕಿತ್ತು ಸುಟ್ಟಿತ್ತು. ಆ ಜರ್ಮನ ಮುಗಿಸ್ಬೇಕಂತ ಯಾಕೆ ಮಾತಿಲ್ಲ ಅಂತ ಶಕ್ತಿ ಇತ್ತು. ಯಾವಾಗ ಆಕೆ ಹೆಣ್ಮಗಳು ಐರಣಿ, ನಾವು ಜರ್ಮನ್ನ ಪ್ರೀತಿಸ್ತೇವೆ, ಜರ್ಮನ್ನ ಮುಗಿಸೋದಲ್ಲ, ಮುಗಿಸಿದ ಯಾರಿಗೆ ಸಾಧ್ಯ ಆಗ್ತದೆ? ಆ ಮಾತಿನಿಂದ ಮತ್ತೆ ಜನರಲ್ಲಿ ಪ್ರೇಮನ ಉಂಟಾಗ್ತದೆ. ಆಗ ನಮ್ಮ ಬದುಕಿನಲ್ಲಿ ದ್ವೇಷನ ತುಮಕಬಾರದು, ಪ್ರೇಮನ ತುಂಬ್ಕೋಬೇಕಂತ. ಆಗ ಸಾಮಾನ್ಯ ಜನರಲ್ಲಿ ಹೊರಗಿಂದ ಪ್ರೇಮ ಬಂದಿರೋದು, ಅದರ ಸಂತರಲ್ಲಿ ಬಸವನಲ್ಲಿ ಹೊರಗಿಂದ ಬಂದಲ್ಲ, ಅದು ಒಳಗಿದ ಪ್ರೇಮ ಬಂದಿದ್ದು. ಆಗ ಸಾಮಾನ್ಯರಿಗೆ ಸಂತರಿಗೆ ಇದೇ ವ್ಯತ್ಯಾಸ. ಬಸವನಿಗೆ ಯಾಕೆ ಜನ ಕಲ್ಯಾಣಕ್ಕೆ ಬರುತ್ತಿದ್ರು? ಯಾಕೆ ಪ್ರೇಮ ಹೊರಗಿಂದ ಬಂದಲ್ಲ, ಅದು ಒಳಗಿಂದ ಪ್ರೇಮ ತುಂಬಿತ್ತು. ಅದಕ್ಕೆ ಸಂತರು ಅಭಂಗದಲ್ಲಿ ಹೇಳ್ತಾರ, ಅಮಹಾ ಸುಖ ದಿಸೆ ಸಂತಾಂಚಿಯ ಪಾಯಿ ಸಂತತೆ ಅಕ್ಷಯ ಸಮಾಧಾನ. दयेचे आगर कृपेचे सागर मायेचे अपार राहतात. दयेचे आगर ಪ್ರೇಮಾಚೆ ಸಾಗರ ಅಂತ. ಆಗ ಪ್ರೇಮದ ಸಾಗರ ಅವರಾಗಿದ್ದರು. ಆಗ ಹೊರಗಿಂದ ಪ್ರೇಮ ಬಂದಲ್ಲ, ಅದು ಒಳಗಿಂದ ಪ್ರೇಮ ಇತ್ತು. ಹಾಗೂ ನಾವು ಜಗತ್ತಿನಲ್ಲಿ ಬದುಕಬೇಕಾದ್ರೆ ಪ್ರೇಮದಿಂದ ಬದುಕಬೇಕಂತ. ಆಗ ಸಂತರು ಶರಣರು ಪ್ರೇಮವನ್ನು ತುಂಬಿಕೊಂಡಿದ್ರು. ಅದಕ್ಕೆ ಸಂತರು ಯಾರಿಗೆ ಅಂತೀವಿ? ಯಾರೆರಡು ಪ್ರೇಮದವರನ್ನು ಸಂತ ಅಂತ ಕರಿತೀವಿ. ಆಗ ಜಗತ್ತನ್ನ ನಾವು ಗೆಲ್ಲಬೇಕಾದ್ರೆ, ಜಗತ್ತನ್ನ ನೆಮ್ಮದಿಯಿಂದ ಬದುಕಬೇಕಾದ್ರೆ ಒಂದೇ ಒಂದು ಜಗತ್ತನ್ನ ಪ್ರೀತಿ ಮಾಡೋದನ್ನು ಕಲಿಬೇಕು, ಪ್ರೇಮ ಮಾಡೋದನ್ನು ಕಲಿಬೇಕು. ಆಗ ಒಬ್ಬ ವೈದ್ಯ ರೋಗಿನ ಪ್ರೀತಿಸಬೇಕು, ರೋಗಿ ವೈದ್ಯರನ್ನ ಪ್ರೀತಿಸಬೇಕು. ಯಾವಾಗ ವೈದ್ಯ ರೋಗಿಯನ್ನ ಪ್ರೀತಿ ಮಾಡಕ್ ಶುರು ಮಾಡ್ತಾನ, ಆ ರೋಗಿ ಆ ವೈದ್ಯರನ್ನ ಪ್ರೀತಿ ಮಾಡ್ತಾನ. ಪರಿಣಾಮ ಏನಾಗ್ತದಂದ್ರೆ, ಆ ವೈದ್ಯ ಕೊಟ್ಟಂತ ಗುಳಿಗೆ ಅವನ ರೋಗವನ್ನ ಗುಣಮುಖವಾಗ್ತದೆ. ಆಗ ಅವನು ಕಾಯಿಲೆ ಹೋಗಬೇಕಾಗಿತ್ತಂದ್ರ ಮೊದಲು ವೈದ್ಯ ರೋಗಿನ ಪ್ರೀತಿ ಮಾಡೋದನ್ನು ಕಲಿಬೇಕಾಗ್ತದೆ. ಆಗ ಒಬ್ಬ ವ್ಯಾಪಾರಿ ಗಿರಾಕನ ಪ್ರೀತಿ ಮಾಡ್ಬೇಕಾಗ್ತದೆ. ಒಬ್ಬ ಗಿರಾಕಿ ವ್ಯಾಪಾರನ ಪ್ರೀತಿ ಮಾಡ್ತಾನೆ. ಯಾವಾಗ ಗಿರಾಕಿ ವ್ಯಾಪಾರಿನ ಪ್ರೀತಿ ಮಾಡಕ್ ಶುರು ಮಾಡ್ತಾನ, ಆ ವ್ಯಾಪಾರದ ಕೊಟ್ಟಂತ ವಸ್ತು ಮೇಲೆ ಅವನು ಪ್ರೇಮ ಉಂಟಾಕ್ ಶುರು ಆಗ್ತದೆ. ಆಗ ಪರಸ್ಪರ ಪ್ರೇಮ ಇತ್ತಂದ್ರ ವ್ಯವಹಾರ ಚಲೋ. ವ್ಯಾಪಾರಿ ಗಿರಾಕಿ ಪ್ರೇಮ ಇತ್ತಂದ್ರ ವ್ಯಾಪಾರ ಚಲೋ. ರೋಗಿ ವೈದ್ಯರ ಜೊತೆ ಪ್ರೇಮ ಇತ್ತಂದ್ರ ಆಸ್ಪತ್ರೆ ಚಲೋ. ಹಾಗೊಬ್ಬ ಶಿಕ್ಷಕ ವಿದ್ಯಾರ್ಥಿನ ಪ್ರೀತಿಸ್ಬೇಕಾಗ್ತದ. ಅವಾಗ ವಿದ್ಯಾರ್ಥಿ ಶಿಕ್ಷಕನ ಪ್ರೀತಿಸ್ತಾನೆ. ವಿದ್ಯಾರ್ಥಿ ಅವಾಗ ಶಿಕ್ಷಕನ ಪ್ರೀತಿ ಮಾಡ್ತಾನ, ಅವಾಗ ಶಿಕ್ಷಕರು ಕೊಟ್ಟಂತ ಶಿಕ್ಷಣ ಆ ವಿದ್ಯಾರ್ಥಿಯ ಮನಸ್ಸಿನ ಮೂಡ್ತದೆ, ತಲೆಯಾಗ ಮೂಡ್ತದ. ಅವಾಗ ಆ ವಿದ್ಯಾರ್ಥಿಯಲ್ಲಿ ಶಿಕ್ಷಣಕ್ಕೆ ಅಭಿರುಚಿ ಹುಡ್ತದ. ಆಗ ವಿದ್ಯಾರ್ಥಿ ಆಗಬೇಕಾದ್ರೆ ಶಿಕ್ಷಕರ ಮೇಲೆ ಪ್ರೀತಿ ಹುಟ್ಟಬೇಕಾಗ್ತದ. ಆ ಶಿಕ್ಷಣದಿಂದ ವಂಚಿತ ಆಗಬೇಕು. ಶಾಲೆ ಬೇಡ, ಅಭ್ಯಾಸ ಬೇಡ, ಈ ಪಾಠ ಅಂದ್ರ ಭಯ ಆಗ್ತದ ಅನ್ನುವಂತ ಭಾವ ಹೋಗ್ಬೇಕಾಗಿತ್ತಂದ್ರ ಶಿಕ್ಷಕ ವಿದ್ಯಾರ್ಥಿಗಳ ಪ್ರೇಮ ಮಾಡೋದನ್ನ ಕಲಿಬೇಕಾಗ್ತದೆ. ಆಗ ಪ್ರತಿಯೊಂದು ಜಗತ್ತಿನಲ್ಲಿ ಸಮೇತ ಪ್ರೇಮ ಬಹಳ ಮುಖ್ಯ. ಆಗ ಭಕ್ತ ಭಗವಂತನ ಪ್ರೀತಿಸ್ತಾನೆ. ಹಾಗ ಜಗತ್ತಂದ್ರ ಪ್ರೇಮದ ತುಂಬಿದ. ಯಾವುದೇ ಕ್ಷೇತ್ರದಲ್ಲಿ ಹೋಗ್ರಿ, ಎಲ್ಲಿ ಪ್ರೇಮ ಅದ ಅಲ್ಲಿ ಶಾಂತಿ ಅದ, ಪ್ರೇಮ ಇಲ್ಲ ಅಶಾಂತಿ ಅದ. ಆಗ ಬಸವನ ಹೇಳ್ತಾರ, ಯಾಕೆ ಕಲ್ಯಾಣ ಕಡೆ ಜನ ಯಾಕೆ ಬರ್ತಿದ್ರು? ಬಸ್ಸಲ್ಲಿ ಪ್ರೇಮನ ತುಂಬಿತ್ತು. ಅದಕ್ಕೆ ಅವ್ರು ಹೇಳ್ತಾರ, ಅವರ ಸುಖವೇ ಎನ್ನ ಸುಖ ನೋಡ, ಅವರ ದುಃಖವೇ ಎನ್ನ ದುಃಖ ನೋಡ. ಇನ್ನೊಬ್ಬರ ಸುಖ ತನ್ನ ಸುಖ ಅಂತ ಭಾವಿಸಿದ್ರು, ಇನ್ನೊಬ್ಬರ ದುಃಖ ತನ್ನ ದುಃಖ ಅಂತ ಭಾವಿಸಿದ್ರು. ಅದಕ್ಕೆ ಕಲ್ಯಾಣ ಕಡೆ ಲಕ್ಷಾಂತರ ಜನ ಬರಾಕ್ ಶುರು ಆಯ್ತು. ಆಗ ದ್ವೇಷ ಮಾಡಿದರೂ ನಾವು ಪ್ರೇಮ ಮಾಡೋದನ್ನು ಕಲಿಬೇಕು. ಅವಾಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಪ್ರೇಮ ಮಾಡಿದನ್ನು ಪ್ರೇಮ ಮಾಡೋದು ದೊಡ್ಡದಲ್ಲ, ಯಾರು ದ್ವೇಷ ಮಾಡ್ತಿರ್ತಾರ ಅವರನ್ನ ನಾವು ಪ್ರೀತಿಸಬೇಕು. ಹಾಗ ಸಂತರ ಮತ್ತಾರಲ್ಲ, ಯಾರು ಸಂತೋಷವಾಗಿ ಬದುಕ್ತಾರ, ಯಾರಲ್ಲಿ ಬರೇ ಸಂತೋಷ ಅದ ಅವರ ಸಂತರು. ಶರಣರು ಅಂದ್ರೇನು? ಯಾರಲ್ಲಿ ಶಾಂತಿ ಅದ ಅವರೇ ಶರಣರು ಅಂತ. ಆಗ ಗುರುಗಳ ಕಡೆ ಸಂತರ ಕಡೆ ನಾವ್ ಯಾಕೆ ಹೋಗ್ತೇವೆ? ಯಾಕೆ ಅವರಲ್ಲಿ ಪ್ರೇಮ ಇರ್ತದಂತ, ಅವರಲ್ಲಿ ದ್ವೇಷ ಇರೋದಿಲ್ಲ ಅಂತ. ಆಗ ಅಪ್ಪರನ್ನ ಯಾಕೆ ಪ್ರೀತಿಸ್ತೇವೆ? ಯಾಕೆ ಅಪ್ಪರು ಪ್ರೇಮ ಮಾಡಿದ್ರೆ ಪ್ರೇಮ ಅಲ್ಲ, ಯಾರು ದ್ವೇಷ ಮಾಡ್ತಾರೆ ಅವರನ್ನು ಕೂಡ ಅಪ್ಪರು ಪ್ರೇಮ ಮಾಡುವಂತ ಸ್ವಭಾವ ಪೂಜ್ಯ ಅಪ್ಪಗಳಿಲ್ಲ.
ನಿಮ್ಗೆ ಗೊತ್ತಿರಬಹುದು, ಮಹಾರಾಷ್ಟ್ರದಲ್ಲಿ ಅಪ್ಪರು ಈ ಬಸವ ತತ್ವವನ್ನ ಎಲ್ಲಾ ಕಡೆ ಪ್ರಚಾರ ಆಗಬೇಕಂತ ಇಚ್ಛೆ ಅವ್ರದ್ದು. ಬರೇ ಅದ್ಭುತ ಸಾಮರ್ಥ್ಯದ ಇಂಥ ಅದ್ಭುತ ಸಾಮರ್ಥ್ಯವನ್ನ, ಈ ವಚನವನ್ನ, ಶರಣರ ತತ್ವಗಳನ್ನ ಇಲ್ಲೇ ಇರಬಾರದು. ಈ ಸುಗಂಧವನ್ನ ಎಲ್ಲಾ ಕಡೆ ಹಬ್ಬಬೇಕು ಅಂತ ತಿಳ್ಕೊಂಡು ಗಾಳಿ ಏನು ಮಾಡ್ತು, ಒಂದು ಮಲ್ಲಿಗೆ ಹೂವು ಸುಗಂಧವನ್ನ ಇಲ್ಲಿ ಇರಬಾರದು, ಈ ಸುಗಂಧವನ್ನ ನಾಡಿನದ್ದಕ್ಕೂ ಹರಡಬೇಕಂತ ಒಂದು ಗಾಳಿ ಸಂಕಲ್ಪ ಮಾಡುತ್ತೆ. ಅದಕ್ಕೆ ಆ ಹೂವಿಗೆ ಹೇಳ್ತು, ನಿನ್ನ ಸುಗಂಧ ನನಗೆ ಕೊಡು, ನಾ ಈ ಸುಗಂಧವನ್ನ ಎಲ್ಲಾ ಕಡೆ ಹಬ್ಬಿಸ್ತೇನಂತ. ಆಗ ಆ ಗಾಳಿ ಈ ಹೂವಿನ ಸುಗಂಧವನ್ನ ಎಲ್ಲಾ ಕಡೆ ಹಬ್ಸಕ್ ಶುರು ಮಾಡ್ತು. ಆದರೆ ಕೆಲವು ಆ ಗಾಳಿ ಹಗಬೇಕಾದ್ರೆ ಕೆಲವು ಅಡೆತಡೆಗಳು ಇರ್ತಾವ. ಯಾವ ಅಡೆತಡೆಗಳು ಲೆಕ್ಕಿಸದೆ ಗಾಳಿ ಅಂತೂ ನನ್ನಲ್ಲಿ ಸುಗಂಧದ, ಆ ಹೂವಿನ ಸುಗಂಧವನ್ನು ಎಲ್ಲಾ ಕಡೆ ಹಬಸೋದು ನನ್ನ ಕರ್ತವ್ಯ ಅಂತ. ಆಗ ಗಾಳಿ ಯಾವುದಕ್ಕ ಲೆಕ್ಕಿಸದೆ ಸುಗಂಧ ಬೀಸೋದು ಒಂದೇ ನನ್ನ ಕರ್ತವ್ಯ ಅಂತ ಭಾವಿಸಿತ್ತು. ಆಗ ಈ ಬಸವ ತತ್ವವಂತ ಸುಗಂಧವನ್ನ ಎಲ್ಲಾ ಕಡೆ ಹಬ್ಬಬೇಕಂತ ಗಾಳಿ ಹಾಗೆ ಪೂಜ್ಯಪ್ಪಗಳು ಸಂಕಲ್ಪನ ತೊಟ್ಟಿದ್ರು. ಆದ್ರೆ ಆ ಗಾಳಿಗೆ ಬೆಟ್ಟಗಳು ಅಡ್ಡ ಬರ್ತಾವ, ದೊಡ್ಡ ದೊಡ್ಡ ಗುಡ್ಡಗಳು ಅಡ್ಡ ಬರ್ತಾವ. ಅದೆಷ್ಟೇ ಬೆಟ್ಟಗಳು ಗುಡ್ಡಗಳು ಅಡ್ಡ ಬಂದರೆ ಸಮೇತ ಗಾಳಿ ಅದನ್ನ ದಾಟಿ ಮುಂದೆ ಹೋಗ್ತದೆ. ಆಗ ಅಪ್ಪರು ಸಮೇತ ಬಸವ ತತ್ವದ ಸುಗಂಧವನ್ನು ತಗೊಂಡು ಮಹಾರಾಷ್ಟ್ರಕ್ಕೆ ಹೋಗಿದ್ರು. ಆದ್ರೆ ಅಲ್ಲಿ ಸಾಮಾನ್ಯ ಅಲ್ಲ, ಬೆಟ್ಟದಂತಹ ಬೆಟ್ಟಗಳು ಅಡ್ಡ ಬಂದು ದೊಡ್ಡ ಪೂಜ್ಯರು ಹೇಳಿದರು, ಪಾಲಿಕೆ ಗುರು, ಈ ಇಂಥ ಗುರುಗಳು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಬಂದಾರ, ಮಹಾರಾಷ್ಟ್ರವನ್ನ ಕೆಡ್ಸಕ್ ಬಂದಾರ ಅವರು. ಅದಕ್ಕೆ ಮಹಾರಾಷ್ಟ್ರವನ್ನ ಕೆಡಿಸ್ತಾ ಇದಾರ, ಅವರಿಂದ ನೀವು ಎಚ್ಚರ ಇರಬೇಕು ಅಂತ. ಅವರು ವಿಷದ ಬೀಜವನ್ನ ಬಿತ್ತಾ ಇದಾರಂತ, ಅವರಿಂದ ನೀವು ಎಚ್ಚರ ಆಗಬೇಕಂತ ತುಂಬಿದ ಸಭೆಯಲ್ಲಿ ಹೇಳಿದರು. ಅಷ್ಟೆಲ್ಲ ಪೂಜ್ಯರು ಎದುರುಗಡೆ ಹೇಳಿದರು. ಆದ್ರ ನಮಗೆ ಯಾರಾದ್ರ ಸ್ವಲ್ಪ ಕುರ್ಚಿ ಹಿಂದ್ಗಡೆ ತಗೊಡ್ತಾವ, ಮುಂದೆ ಕೂಡಬೇಡ ಹಿಂದೆ ಕೂಡ್ರಿ ಅಂದ್ರ ಎಷ್ಟು ತಾಪಾಗ್ತದ. ಬರೀ ಮುಂದೆ ಕೂಡದ ಹಿಂದೆ ಕೂಡ್ರಿ ಅಂದ್ರ ತಾಪಾಗ್ತದ, ನಮ್ಮ ಮುಖ ಬದಲಾಗ್ತದ. ಆದ್ರ ಅಂತ ಸಭೆಯಲ್ಲಿ ಗುರುಗಳಿದ್ರೆ ಅಷ್ಟು ಹೇಳುವಾಗ, ಇಂಥ ಗುರುಗಳು ವಿಷವನ್ನ ಬಿತ್ಲಕ್ ಬಂದಾರ ಅಂತ ಅವ್ರ ಎದುರುಗಡೆ ಹೇಳುವಾಗ ಈ ಸಭೆ ಸಾವಿರಾರು ಜನ, ಆದ್ರೆ ಅಪ್ಪರ ಅಷ್ಟೇ ನಗುಮುಖ, ಒಂದು ಕ್ಷಣಾಸಿನ ಮುಖ ಬಾಡ್ಲಿಲ್ಲ. ಇದು ವಿಶೇಷತೆ ಅಂತ. ಯಾಕೆ? ಒಳಗ್ ಪ್ರೇಮ ತುಂಬಿತ್ತು. ಅಲ್ಲಿ ಬೇರೆ ಆದ್ರ ಯುದ್ಧ ಸುರಿ ಆಗ್ತಿತ್ತು, 2ನೇ ಮಹಾಯುದ್ಧಕ್ಕೆ 3ನೇ ಮಹಾಯುದ್ಧಕ್ಕೆ ಬರ್ತಿತ್ತು. ಯಾಕೆ? ಪ್ರೇಮ ತುಂಬಿತ್ತಂತ. ಅದಕ್ಕೆ ಪ್ರೇಮ ಇರೋದ್ರಿಂದ, ಯಾಕೆ ಕಬ್ಬಿನಲ್ಲಿ ರಸ ಹೊರಗಿಂದ ಹಾಕಿದಲ್ಲ, ಒಳಗಿಂದ ರಸ ಇತ್ತು. ಹಾಗ ಅಪ್ಪರಲ್ಲಿ ಪ್ರೇಮ ಒಳಗಿಂದಿತ್ತು, ಅದು ಹೊರಗಿನ ಬಂದಲ್ಲ, ಒಳಗಿಂದಿತ್ತು. ಅದಕ್ಕೆ ಅಪ್ಪರು ಪ್ರೇಮ ಮಾಡಿದ್ರು. ಜನ ವಿಚಾರ ಮಾಡಿದ್ರು ಅಪ್ಪರೇನು ಭಾಷಣ ಮಾಡ್ತಾರಂತ. ಅದ್ರ ಅಪ್ಪರು ಪ್ರೇಮದ ಮಾತನಾಡಿದ್ರು. ಇಂಥ ಪೂಜ್ಯರು ನಾವು ಸಿಕ್ಕಿದ್ದು ಸುದೈವ ಅಂತ ಹೇಳಿದ್ರು ಅದೇ ಸಭೆಯಲ್ಲಿ. ಇಡೀ ಮಹಾರಾಷ್ಟ್ರನ ಬದಲಾಗಬೇಕಾಗಿತ್ತಂದ್ರ, ಮಹಾರಾಷ್ಟ್ರನ ಭಕ್ತಿ ಮಹಾರಾಷ್ಟ್ರ ಆಗಬೇಕಾದ್ರ ಇಂಥ ಗುರುಗಳು ಸಿಕ್ಕಿದ್ದು ನಮ್ಮೆಲ್ಲರೂ ಸುದೈವ ಅಂತಂದ್ರು. ಇಂಥ ಗುರುಗಳು ಅದಾರಂತಕೊಂಡು ಮಹಾರಾಷ್ಟ್ರ ಭಕ್ತಿಯಿಂದ ಉಳಿತು. ಅದಕ್ಕಿಂತ ಗುರುಗಳು ಬಂದಿದ್ದು, ಇಂಥ ಸಭೆಗೆ ಬಂದಿದ್ದು ನಮ್ಮ ಸುದೈವ. ಅವರು ಆಡಿದ ಮಾತುಗಳು, ಅವು ಮಂತ್ರಗಳು, ಅವು ಆಡಿದ ಮಾತುಗಳು ನಮಗೆ ವಚನ ಅಂತ ಭಾವಿಸ್ತೀನಿ ಅಂತ ಹೇಳಿದ್ರು. ಈ ಮಾತು ಕೇಳೋಣ, ಒಳಗ ಅವರಲ್ಲಿ ಪ್ರೇಮದ ಝರಿ ಬರಾಕ್ತಾರ. ನಾನು ಅವರನ್ನ ದ್ವೇಷ ಮಾಡದೆ, ಆದ್ರೆ ಅವ್ರು ನನ್ನ ಪ್ರೇಮ ಮಾಡ್ತಾ ಇದ್ದಾರ. ಆದ ನನಗೆ ಅವ್ರಿಗೆ ಎಷ್ಟು ವ್ಯತ್ಯಾಸ ಅದ ಅಂತ ಅವ್ರಿಗೆ ಅಣಸಕ್ ಶುರು ಆಯ್ತು. ಪರಿಣಾಮ ಏನಾಯ್ತಂದ್ರ, ಅಂತ ಪೂಜ್ಯರೇ ಸ್ವತಃ ಅಪ್ಪರೇ ಹೋಗಿ ತಾವು ನಮ್ಮ ಮಠಕ್ಕೆ ಬರಬೇಕು, ನಮ್ಮ ಪೂಜ್ಯರ ಜಾತ್ರೋತ್ಸವಕ್ಕೆ ಬರಬೇಕಂತ. ಅವರಿಗೆ ನಂಬಕ್ಕಾಗ್ತಾ ಇಲ್ಲ, ನಾನು ಇವರನ್ನ ದ್ವೇಷ ಮಾಡೀನಿ, ಆದ್ರ ಸಭೆಯಲ್ಲಿ ನನ್ನ ಬಗ್ಗೆ ಕೊಂಡಾಡಿದ್ರು. ಅಷ್ಟಲ್ಲ, ಅವರ ಮಠದ ಜಾತ್ರೆಗೆ ಆಮಂತ್ರಣ ಕೊಡಾಕ ನನ್ನ ಹತ್ತಿರ ಬಂದರು. ಆದ್ರ ದ್ವೇಷದಿಂದ ಗೆಲ್ಲಕ್ಕಾಗೋದಿಲ್ಲ. ದ್ವೇಷ ಕೂಡಿದ್ರ ಉದ್ವೇಗ ಆಗ್ತದೆ. ಆದ್ರ ಪ್ರೇಮ ಇತ್ತಂದ್ರ ದ್ವೇಷ ಒಲಾಕ್ಸರ್ ಆಗ್ತದೆ. ಬೆಕ್ಕದ ಕತ್ತಲಿರಲಿ, ಹೀಗ ದೀಪ ಬಂತು ಕತ್ತಲೆ ಹೋಗಿ ಬಿಡ್ತಾವ. ಆಗ ಅಪ್ಪರ ಪ್ರೇಮಕ್ಕ ಅವರ ದ್ವೇಷ ಸೋಲ್ತು. ಅವರು ಬಂದರು. ಇಲ್ಲಿವರೆಗೆ ಬಸವನ ಧರ್ಮಗುಣ ಅಲ್ಲಾರಂತ ಪೂಜ್ಯರು ಯಾವಾಗ ಅಪ್ಪರ ಪ್ರೇಮಕ್ಕ ಸೋತರು, ಅವ್ರು ಹೇಳಿದ್ರು, ನಾನಿಷ್ಟು ದಿವಸ ಹೇಳ್ತಾ ಇದ್ದೆ ಬಸವನ ಧರ್ಮಗುರಲ್ಲ ಅಂತ. ಇನ್ನು ಮುಂದೆ ನಾ ಹೇಳ್ತೇನೆ, ಬಸವಣ್ಣನವರೇ ಧರ್ಮಗುರು, ವಚನವೇ ಧರ್ಮಗುರು ಅಂತ. ಪ್ರೇಮ ಮಾಡಿದ ಪವಾಡ ಅದು. ಇಂಥ ಪೂಜ್ಯರು ಸಹಜವಾಗಿ ಒಂದ್ ದಿವಸ ಮಹಾರಾಷ್ಟ್ರದಲ್ಲಿ ಹೊಕ್ಕರ್ನ ಅಂತ ಊರದ, ಜಳಕೋಟ್ ತಾಲೂಕದಲ್ಲಿ, ಅಲ್ಲಿ ಒಂದು ಶಿವನಾಮ ಸಪ್ತಾಹದ ಬೆಳ್ಳಿ ಹಬ್ಬ 25 ವರ್ಷಗಳಾಗಿದ್ದು.
ಅಂತ ಸಭೆಗೆ ಅಪ್ಪರನ್ನ ಅವರು ಕರೆದಿದ್ರು. ಇಡೀ ಆ ಊರದ ಅರ್ಧ ಜನ ಅಪ್ಪರ ಭಕ್ತರು. ಅಂತ ಮಹಾರಾಷ್ಟ್ರದ ಪೂಜ್ಯರದು ನಾಳೆ ಕಾರ್ಯಕ್ರಮ, ಅಪ್ಪರದು ಇವತ್ತು ಕಾರ್ಯಕ್ರಮ. ಯಾವಾಗ ಅಪ್ಪರು ಇವತ್ತು ಹೋದ್ರು, ಅವ್ರು ನಾಳೆ ಬರುವಂತ ಗುರುಗಳು ಹೇಳಿದ್ರು, ಬಾಲ್ಕಿ ಶ್ರೀಗಳು ಯಾವತ್ತು ಬರ್ತಾ ಇದ್ದಾರೆ, ಇವತ್ತೇ ಬರ್ತಾ ಇದ್ದಾರೆ. ಹಾಗಾದ್ರೆ ನಾನು ನಾಳೆ ಬರೋದಿಲ್ಲ, ನಾನು ಇವತ್ತೇ ಬರ್ತೀನಂತ. ಯಾವಾಗ ಅಪ್ಪರು ಹೋಗಿದ್ರು, ಅವರ ಕಾರ್ಯಕ್ರಮ ನಾಳೆ ಇತ್ತು, ಅಪ್ಪರ ಕಾರ್ಯಕ್ರಮ ಇವತ್ತಿತ್ತು. ಅವ್ರ ಅಪ್ಪರನ್ನ ನೋಡಿದ್ರು, ಅವ್ರು ಮತ್ತು 108 ವಯಸ್ಸ ಅಂತ ಸಮೇತ ಬಂದ್ರ ಸಮೇತ ಅವ್ರು ಬಂದ್ರು. ಅಪ್ಪರ್ ನೋಡೋಣ, ಅವ್ರ ಏನು ಕೈ ಹಿಡ್ಕೊಂಡು ಬಂದಿದ್ರಲ್ಲ, ಯಾಕೆ ನಡೆಯಕಷ್ಟ ಆಗ್ತಿರಲ್ಲ, ಎಲ್ಲರನ್ನ ಸರಿಸಿ ಅಪ್ಪರನ್ನ ಅಪ್ಕೊಂಡು ಬಿಟ್ರು. ಇಷ್ಟು ಅಪ್ಪಿದ್ರು ಅವ್ರು ಬಿಡ್ಲಿಲ್ಲ. ಅವ್ರ ಕಣ್ಣಾಗ ನೀರು ಬಂದು, ಕ್ಷಣ 2 ಹನಿ ಬಂದು. ಅವ್ರು ಹೇಳಿದ್ರು, ನಾನು ಬಹಳಷ್ಟು ಜನ ಪೂಜ್ಯರನ್ನ ನೋಡಿನಿ, ಆದ್ರ ನಾನು ಸ್ವಲ್ಪ ನೀವು ಹಿಂಗ ಅಲ್ರು ಚಲೋ ತಿದ್ಕೋಬೇಕಂತ ನನಗಿಂತ ಸಣ್ಣ ಸನ್ಯಾಸಿಗಳು ಹೇಳಿದ್ರ ನನ್ನ ಬಗ್ಗೆ ಬೈಕೋತ್ ಹೋದ್ರ ಅವರು. ಆದ್ರ ನಾ ಅವ್ರು ಬೈಲಿಲ್ಲ. ನಾನು ನೀವು ಚಲೋ ನಡಿಬೇಕು, ಧರ್ಮ ಪ್ರಚಾರ ಮಾಡ್ಬೇಕಂತ ಹೇಳಿದ್ರ ಅವ್ರು ನನಗೆ ಬೈಕೋತ್ ಹೋದ್ರು. ಆದ್ರೆ ತುಂಬಿದ ಸಭೆಯಲ್ಲಿ ನಿಮಗೆ ಬೈದ್ರ ನಮ್ಮನ್ನು ಹೊಗಳ್ಕೋತ್ ಹೋದಿರಿ. ಅದಕ್ಕೆ ಇಂಥ ಗುರುಗಳನ್ನ ಎಂದೂ ಕಾಣಲಿಲ್ಲ, ನೀವು ಸಿಕ್ಕಿದ ನನ್ನ ಸುದೈವ ಅಂತ ಅಂದ್ರು ಅವರು. ಅಂದ್ರೆ ಪ್ರೇಮ ಮಾಡಿದ ಪವಾಡ. ಆಗ ಯಾಕೆ ದ್ವೇಷ ಮಾಡಲಿಲ್ಲ, ಯಾಕೆ ಒಳಗೆ ಪ್ರೇಮ ತುಂಬಿತ್ತು. ಹಾಗೆ ಇಲ್ಲಿ ಪ್ರೇಮ ಇರ್ತದೆ, ಅಲ್ಲಿ ಜೀವನ ಸುಖಮೇ ಆಗ್ತದೆ. ಅಂತ ಪ್ರೇಮದ ಜ್ಯೋತಿಯನ್ನ ಒಳಗೆ ಹೊತ್ತುಕೋಬೇಕು, ಅವಾಗ ನಮ್ಮ ಜೀವನ ಸ್ವರ್ಗ ಆಗಕ್ಕೆ ಶುರು ಆಗ್ತದೆ. ಅವಾಗ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಗುರುಗಳೇ ಅಂತ ಪ್ರೇಮನ ಬರಬೇಕಾದ್ರೆ ಏನು ಮಾಡಬೇಕು? ಗುರು ಉತ್ತರಿಸ್ತಾರ, ನಾಳೆ ಬರಬೇಕು. ಭಕ್ತಿ ಪ್ರೇಮ, ಲವ್ ಈಸ್ ಗಾಡ್ ಅಂತ. ಲವ್ ಬೇಕು. ಲವ್ ಯಾರ ಬಲ್ಲಿ ಅವ್ ಇದ್ದವ್ರಲ್ಲಿ ಲವ್ ಅದ. ನಮ್ಗೆಲ್ಲ ಅವ್ವನ ರೂಪ ಯಾರಂದ್ರ ಪೂಜ್ಯ ಅಪ್ಪಾಜಿ. ತಾಯಿಯ ಹೃದಯ ಎಳಿತದ, ಹೃದಯ ಮಿಡಿತ. ಆ ತಾಯಿಯ ಸ್ಫೂರ್ತಿ ಹೆಂಗ ಮಕ್ಕಳಿಗಿರ್ತದ, ನಾವೆಲ್ಲ ಇವನು ಕ್ರಾಂತಿ ಮಾಡೇ ಬಂದನಪ್ಪ. ಕೂಡೆ ಭಕ್ತಿಯ ಮಾರ್ಗದಲ್ಲಿ ನಾವು ಸಾಗಬೇಕು. ನಿಜವಾಗಿ ಇವತ್ತಿನ ಅದ್ಭುತ ಪ್ರವಚನ ಗುರುಗಳು ಎಷ್ಟು ಚಂದ ಹೇಳ್ಯಾರಂದ್ರ, ಬದುಕಿನಾಗ ಭಕ್ತಿನೇ ಪ್ರೇಮ. ನಮ್ಮ ಪ್ರೇಮ ಭಕ್ತಿ ಮಾರ್ಗವಾಗಿರ್ಬೇಕು. ಭಕ್ತಿಯಲ್ಲಿ ಶಕ್ತಿ ಇರ್ತದೆ. ಅದನ್ನೇ ಗುರುಗಳು ನಮಗೆ ಆಶೀರ್ವಾದ ದಯಪಾಲಿಸ್ತಾರೆ. ಭಕ್ತಿ ಶ್ರದ್ಧೆ ಇರಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತ ನಮ್ಮ ಬಸವಲಿಂಗ ದೇವರು ಪ್ರೇಮದ ಗಂಗೆಯನ್ನೇ ಹರಿಸ್ಯಾರ. ಪ್ರೇಮದ ಗಂಗೆ ಹರಿಸ್ಯಾರ. ಈಗ ಅವ್ರು ಹೇಳಿದ ಮೇಲೆ ನಾವು ಹೇಳಿದ್ರೆ ಅಷ್ಟೇನ ರುಚಿ ಆಗ್ತದೋ ಇಲ್ಲೋ, ಅಷ್ಟು ಚಂದ ಅವರು ಪ್ರೀತಿಯ ಪ್ರೇಮದ ಝರಿ ನಿಮ್ಮೆಲ್ಲರ ಹೃದಯದಲ್ಲಿ ಅವರು ಸುರಿಸ್ಯಾರ. ಜಗತ್ತಿನಲ್ಲಿ ಇವತ್ತಿನ ದಿನಮಾನದಲ್ಲಿ ಸ್ವಲ್ಪ ಪ್ರೀತಿ ಬತ್ತುತ್ತಾ ಇದೆ. ತಂದೆ ತಾಯಿ ಹಿರಿಯರ ಮೇಲೆ ಮಕ್ಕಳ ಪ್ರೀತಿ ಕಮ್ಮಾಗ್ಯ. ನಾವು ಚಿಕ್ಕವರಿದ್ದಾಗ ಒಬ್ಬರ ಮೇಲೆ ಒಬ್ರು ಭಾಳ ಪ್ರೀತಿ, ಭಾಳ ಪ್ರೇಮ ಇರ್ತಿತ್ತು. ಈ ಬರೇ ಯಾಂತ್ರಿಕ ಆಗ್ಯದ. ಹಾಯ್ ಹಾಯ್, ಹಲೋ ಹಲೋ ಅಷ್ಟೇ. ಅಂತರಂಗದ ಪ್ರೀತಿ ಹೋಗ್ಬಿಟ್ಟ. ಆದರೆ ಬಸವಣ್ಣನವರು ಕಟ್ಟಿದ್ದು ಸಾಮ್ರಾಜ್ಯ ಎಂಥದಿತ್ತದು? ಅದು ಪ್ರೇಮದ ಸಾಮ್ರಾಜ್ಯ ಇತ್ತದು. ಪ್ರೇಮದ ಸಾಮ್ರಾಜ್ಯ ಇತ್ತು. ಅಂಥ ಪ್ರೇಮದ ಸಾಮ್ರಾಜ್ಯವನ್ನ ಅವರು ನಿರ್ಮಾಣ ಮಾಡಿದರು. ಸಾಮಾನ್ಯ ಏನು, ಅವ್ರ ಹೃದಯದಲ್ಲಿ ಪ್ರೇಮ ಇರ್ತಿಲ್ಲಂದ್ರೆ ಅಫ್ಘಾನಿಸ್ತಾನದಿಂದ ಶರಣರು ಬರ್ತಿದ್ರೇನು?
ಒರಿಸ್ಸಾದಿಂದ ಬರ್ತಿದ್ರೇನ್, ಕಾಶ್ಮೀರದಿಂದ ಬರ್ತಿದ್ರೇನ್? ಇಲ್ಲ. ಎಲ್ಲಕ್ಕಿಂತ ಪ್ರಾಣಿ ಪಕ್ಷಿಗಳಿಗಿಂತಲೂ ಅತೀತವಾಗಿರುವಂತ ಕೆಳಗೆ ಬಿದ್ದವರನ್ನ ಮೇಲೆತ್ತಿ ಅವರನ್ನ ಒಪ್ಪಿಕೊಂಡು ಮಹಾಮಂತ್ರಿಗಳವರು. ಮಹಾಮಂತ್ರಿ ಇದ್ರೆ ಅವ್ರ ದೃಷ್ಟಿ ಎಲ್ಲಿತ್ತು? ಮಾದಾರ್ ಚೆನ್ನೈನ ಮನೆಯಾಗಿತ್ತು, ಡೋಹಾರ್ ಕಕ್ಕೈನ ಮನೆಯಾಗಿತ್ತು. ಅದು ಪ್ರೀತಿ. ಮಂತ್ರಿಗಳಿದ್ದಾಗ ಅಂಥವ್ರ ಮನೆ ನೆನಪಾಗೋದು ಅದು ಸಾಮಾನ್ಯ ಅಲ್ಲ. ಅದಕ್ಕೆ ಅವರು ಇರೋದು ಬಿಜ್ಜಳ ಮಹಾಮಂತ್ರಿ ಪ್ರಧಾನಮಂತ್ರಿ ಇದ್ರೂ ಅವರೆಲ್ಲಕ್ಕೂ ಕೆಳಗೆ ಬಿದ್ದಂತ ಶಿವನಾಗಮಯ್ಯ ಅಂತ ಒಬ್ಬ ಶರಣ. ಆ ಶಿವನಾಗಮಯ್ಯ ಅನ್ನೋ ಶರಣನ ಮನೆಯಲ್ಲಿ ಅವ್ರು ಹಿಂಗೆ ಬಸವಣ್ಣವ್ರು ನಡ್ಕೊಂಡು ಮನೆ ಮುಂದಿನ ಹೋಗ್ತಾ ಇದ್ರು. ಒಳಗವ ಪೂಜೆ ಮಾಡ್ತಾ ಇದ್ದ, ಲಿಂಗ ಪೂಜೆ ಮಾಡ್ತಾ ಇದ್ದ, ಗಂಟಿ ನಾದ ಕೇಳಿಸ್ತಾ ಇತ್ತು. ಆವಾಗ ಬಸವಣ್ಣವ್ರ ಮನಸ್ಸು ಯಾಕೋ ಒಳಗೆ ಹೋಗಿ ಅವ್ರಿಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ಅವ್ರಿಗೆ ಯಾರೂ ಏನು ಸ್ವಚ್ಛತಾ ಪ್ರಜ್ಞೆನೇ ಇದ್ದಿಲ್ಲ. ಅವ್ರಿಗೆ ಹೆಂಗೆ ನೀರು ಕುಡಿಬೇಕು ಅನ್ನೋದು ಗೊತ್ತಿದ್ದಿಲ್ಲ, ಏನು ಉಣ್ಬೇಕು ಅನ್ನೋದು ಗೊತ್ತಿದ್ದಿಲ್ಲ, ಯಾವ ರೀತಿ ಉಣ್ಬೇಕನ್ನೋದು ಗೊತ್ತಿದ್ದಿಲ್ಲ. ಅದಕ್ಕೆ ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ. ಅಂಥವ್ರನ್ನ ತಿದ್ದಿ ತೀಡಿ ಕಲಿಸಿ ಅವರು ಹೋಗಿ ಮನೆಯಲ್ಲಿ ಊದಿನ ಕಡ್ಡಿ ಸುಗಂಧ ವಾಸನ ಬಾಗಿಲಿಗೆ ಬಡಿತಾ ಇದೆ. ಹೊರಗ ಗಂಟಿನಾದ್ ಕೇಳ್ತಾ ಇದೆ. ಬಸವಣ್ಣವ್ರ ಮನಸ್ಸು ಒಳಗೆ ಹೋಗ್ಬೇಕನ್ನಿಸ್ತು. ಒಳಗೆ ಹೋದ್ರು. ಅವ್ರಿಗೆ ಇಷ್ಟು ಸಂತೋಷ ಆಯ್ತು. ಬಸವಣ್ಣನವರೇ ನಮ್ಮ ಮನೆಗೆ, ಬಡವ್ರ ಮನೆಗೆ ಬಂದಾರಲ್ಲ, ಪ್ರಧಾನಮಂತ್ರಿಗಳು ನಮ್ಮ ಮನೆಗೆ ಬಂದಾರಲ್ಲ, ಪ್ರಧಾನಮಂತ್ರಿಗಳು ನಮ್ಮ ಗುಡಿಸ್ಲಿಗೆ ಬಂದಾರಲ್ಲ ಅಂತ ತಿಳ್ಕೊಂಡು ಎದ್ದು ಅವ್ರಿಗೆ ನಮಸ್ಕಾರ ಮಾಡಿದ್ರು. ಅವಾಗ ಬಸವಣ್ಣವ್ರು ಅಂದ್ರು, ಇವತ್ತು ಏನು ಪ್ರಸಾದಕ್ಕೆ ಮಾಡಿರಪ್ಪ ಅಂತ ಕೇಳಿದ್ರು. ನಾವು ಏನ್ರಿ ಇದ್ದದಿಷ್ಟು ಅಂಬ್ಲಿ ಗಂಜಿ ಏನೋ ಕಾಸಿದೀವಿ. ಆಯ್ತು, ನಾನು ನಿಮ್ಮ ಜೊತೆ ಪ್ರಸಾದ ಮಾಡ್ತೀನಂದ್ರು ಬಸವಣ್ಣವ್ರು. ನೋಡ್ರೆಂತ ಇದಕ್ಕೆ ಪ್ರೇಮ ಅಂತಾರೆ. ನಾನು ನಿಮ್ಮ ಜೊತೆ ಪ್ರಸಾದ ಮಾಡ್ತೀವಂತ ತಕ್ಷಣ ಅವ್ರಿಗೆ ಮೈ ರೋಮಾಂಚನ ಆಯ್ತು. ಪ್ರಧಾನಮಂತ್ರಿಗಳು ನಮ್ಮ ಗುಡಿಸಲ್ಲಿ ಪ್ರಸಾದ ಮಾಡ್ತಾರಂದ್ರೆ ಅವ್ರಿಗೆ ನಡುಗ್ಲತ್ರ ಅವರು. ಇಲ್ಲ, ನೀವು ಹೆದರಿಬೇಡ್ರಿ, ಏನದ ಅದು ನಿಮ್ಮ ಜೊತೆ ನೀವು ಪ್ರಸಾದ ಮಾಡ್ರಿ, ನಾನು ಪ್ರಸಾದ ಮಾಡ್ತೀನಿ. ಅವರು ಬಸವಣ್ಣವ್ರನ್ನು ಲಿಂಗಕ್ಕೆ ಭಸ್ಮ ಹಚ್ಚಿ ಜಪ ಮಾಡಿ ತೀರ್ಥ ತಗೊಂಡು ಅವ್ರ ಜೊತೆ ಪ್ರಸಾದ ಕುಂತು ಅಂಬ್ಲಿ ಪ್ರಸಾದ ಮಾಡಿದ್ರು. ಏನಿದ್ದಿನ ಚಟ್ನಿ ಇದು ಮಾಡಿ ಅವ್ರಿಗೆ ಅವತ್ತಂತೂ ಜೀವನದೊಳಗೆ ನನಗೆ ಶಿವನಾಗಮಯ್ಯ, ನಾನು ದಿನಾ ಉಂತಿದ್ದೆ ಮಹಾಮನಿಯಲ್ಲಿ, ಆದ್ರೆ ಇವತ್ತಿನ ಪ್ರಸಾದಷ್ಟು ರುಚಿ ನನಗೆ ಎಂದೂ ಸಿಕ್ಕಿಲ್ಲಪ್ಪ, ಎಂದೂ ಸಿಕ್ಕಿಲ್ಲ. ಅಂಥ ರುಚಿಕರವಾದಂಥ ಪ್ರಸಾದ ಇವತ್ತು ನಾನು ಸ್ವೀಕಾರ ಮಾಡಿದೆ ಅಂತ ಹೇಳಿದ್ರು. ಅವಾಗ ಅವ್ರಿಗೆ ಬಹಳ ಸಂತೋಷ ಆಯಿತು. ಅಲ್ಲಿ ಅವರಿಬ್ರು ಸಂತೋಷದ ಸಾಗರದಲ್ಲಿ ಪ್ರೀತಿಯ ಗಂಗೆಯಲ್ಲಿ ಹರಿತಾ ಇದ್ದಾರೆ. ಆದರೆ ಇಲ್ಲಿ ಬಿಜ್ಜಳನ ಅರಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ. ಅಯ್ಯಯ್ಯೋ, ಬಸವಣ್ಣರು ಕುಲಗೆಡಿಸಿಬಿಟ್ಟ. ಪ್ರಧಾನಮಂತ್ರಿ ಆದವರು ವಲಯರ ಶಿವನಾಗಮನ ಮನೆಯಲ್ಲಿ ಉಂಡ್ರಲ್ಲ, ಇದೆಂಥ ಅಪಚಾರ, ಎಂಥ ಇದು ಕೆಡಕಿನ ಲಕ್ಷಣ ಅಂತ ತಿಳ್ಕೊಂಡು ಜನ ಕುಗ್ಯಾಳತ್ರು. ಉಚ್ಚ ಕುಲದವರೆಲ್ಲ ಕುಗ್ಯಾಳತ್ರು. ಹೋದ್ರು ಅರಮನೆ ಬಿಜ್ಜಳನ ಮಹಾಮನೆಗೆ ಹೋಗಿ ದೂರು ಕೊಟ್ರು. ಬಸವಣ್ಣವ್ರಿಗೆ ಕರೆಸಿದ್ರು. ಬಿಜ್ಜಳ ಬಂದ, ಏನಪ್ಪ ಬಸವಣ್ಣ, ನೀನು ಪ್ರಧಾನಮಂತ್ರಿಯಾಗಿ ಬ್ರಾಹ್ಮಣ ಆಗಿ ನೀನು ಹೊಲೆಯರ ಶಿವನಾಗಮಯ್ಯನ ಮನ್ಯಾಗ ನೀನು ಪ್ರಸಾದ ಮಾಡ್ತೀಯಾ ಅಂತ ಕೇಳಿದ್ರು. ಅವರು ಹೊಲೆಯರಲ್ಲ ಪ್ರಭು ಅಂತಂದ್ರು. ಅದೇ ಹೆಂಗ? ಇಲ್ಲ, ಅವರು ಲಿಂಗವನ್ನ ಕಟ್ಟಿಕೊಂಡು ದೀಕ್ಷೆಯನ್ನ ಪಡ್ಕೊಂಡು ಅವರು ಮಹಾಜಂಗಮರ ಸ್ವರೂಪರಾಗ್ಯಾರ. ಅವರು ಅವ್ರಿಗೇನಂತಾರ? ಮಹೇಶ್ವರ. ಮಹೇಶ್ವರ ಅವರದಾರ. ಅಂಥವ್ರಿಗೆ ಹೆಂಗ? ಇಲ್ಲ, ಇದು ನೀವು ತಪ್ಪು. ಅವಾಗ ಬಿಜ್ಜಾಳ ಅಂತಾನ, ಅಂದ್ರೆ
ಅವನ ಮೈಯಲ್ಲೇನು ಹಾಲು ಬರ್ತದೇನು? ಹೌದು ಬರ್ತಿರ್ಬೋದು, ಅದಕ್ಕೇನು? ಯಾ ಇವನ್ ಮೈಯಾಗೇನು ರಕ್ತ ಬರ್ತದೇನು, ಅವ್ರ ಮೈದಾಗೇನು ಹಾಲು ಬರ್ತದೇನಂತ ಬಸವಣ್ಣವ್ರಿಗೆ ಆ ಬಿಜ್ಜಳ ಪ್ರಶ್ನೆ ಹಾಕಿದಾಗ ಆಯ್ತು ಬರ್ಬೋದು ಅಂತಂದ್ರು. ಅವಾಗ ಇಬ್ಬರಿಗೂ ಕರೆಸಿದ್ರು. ಆ ಮುಡ್ಸೆಟ್ ಒಳಗೆ ಮುಡ್ಸೆಟ್ ಆಯ್ತು ಅಂತ ಸಭೆ ಅರಮನೆ ಹೊರಗೆ ಮೈದಾನದಾಗ ಹಾಕಿದ್ರು. ಯಾಕಂದ್ರೆ ಅವ ಶಿವನಾಗಮ್ಮಯ್ಯ ಅರಮನೆದಾಗ ಬಂದ್ರೆ ಅರಮನೆ ಎಲ್ಲ ಮೈಲಿಗೆ ಆಯ್ತು ಅಂತ ತಿಳ್ಕೊಂಡು ಹೊರಗೆ ಸಭೆ ಕರೆದ್ರು. ಹೊರಗೆ ಸಭೆ ಕರೆದ್ರ ಅವಾಗ ಬಿಜ್ಜಳ ಅವನ ಮೈಯಲ್ಲಿ ಸ್ವಲ್ಪ ಹಿಂಗೇನೋ ತೆಗೆದ್ರು. ತೆಗೆನ ಹಾಲಿನ ಹೊಳಿ ಹರಿಲತ್ತಂತ. ಹಾಲಿನ ಹೊಳಿ ಹರಿತು ಹರಿತು ಹರಿತು. ಆಗ ಅವನ ಮೈ ಕಿವ ರಕ್ತ ಶುರುವಾಯಿತು. ಎಲ್ಲರೂ ಮೂಗು ಮುಚ್ಕೊಂಡ್ರು. ಅವಾಗ ಇದರ ಅರ್ಥ ಏನು? ಬಸವಣ್ಣನವರು ಮಾಡಿದ್ದು ಪ್ರೇಮದ ಗಂಗೆಯನ್ನ ಕಲ್ಯಾಣದಲ್ಲಿ ಹರಿಸಿದ್ದಾರೆ. ಪ್ರೇಮದ ಗಂಗೆಯನ್ನು ಹರಿಸಿದ್ದಾರೆ. ಅದಕ್ಕೆ ನಾವು ಸ್ವಲ್ಪ ನಮ್ಮ ಮನಸ್ಸುಗಳು ವಿಶಾಲಾಗಿ ಮಾಡಿಕೊಂಡು ಸ್ವಲ್ಪ ಮೊದಲ ನಮ್ಮವರನ್ನಷ್ಟೇ ಪ್ರೀತಿ, ಮೊದಲು ಮನೆಗಿನವರಿಗೆ ಪ್ರೀತಿ ಮಾಡ್ಲಕ್ಕೆ ಕಲೀರಿ. ಫಸ್ಟ್ ಕೆಲಸ ಅದು. ಮನೆಗಿನವ್ರಿಗೆ ಮೊದಲು ಪ್ರೀತಿ ಮಾಡಿದ್ರಿ ಅಂದ್ರೆ ಸ್ವಲ್ಪ ಹೊರಗಿನವ್ರಿಗೆ ಸ್ವಲ್ಪ 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 ಶುರುವಾಯ್ತು. ನೀವು ಯಾವಾಗ ಮನೆಗಿನವರಿಗೆ ಪ್ರೇಮ ಮಾಡಲ್ಲ, ತಂದೆ ತಾಯಿಗೆ ನೀವು ಪ್ರೀತಿ ಮಾಡಲ್ಲ ಅಂದ್ರೆ ಇನ್ನು ಉಳಿದವ್ರಿಗೆ ಏನು ಮಾಡ್ತೀರಿ? ಅದಕ್ಕೆ ನಾವು ಮೊದಲು ಮನೆಗಿನವ್ರಿಗೆ ಪ್ರೀತಿ ಮಾಡ್ಬೇಕು. ಇಲ್ಲಿ ಮಹಾರಾಷ್ಟ್ರದಾಗ ಒಂದು ಹಳ್ಳಿ ಅದು. ಆ ಹಳ್ಳಿಗೆ ಒಂದು ಪೂಜಾಕ್ಕೆ ಕರೆದಿರು ನನಗೆ. ಪೂಜಾಕ್ಕೆ ಕರೆದಾಗ ಅಲ್ಲಿ ಹೋದ್ಮೇಲೆ ತೀರ್ಥ ಆಯ್ತು, ಪ್ರಸಾದ ಆಯ್ತು, ಎಲ್ಲರಿಗೆ ಪ್ರಸಾದ ತಗೊಂಡ್ರು. ದೊಡ್ಡ ಗೌಡ್ರ ಮನೆ, ಹಳೆಯ ಪದ್ಧತಿ ಗೌಡ್ರ ಹಿಂದಕಿನ ಗೌಡ್ರ ಮನೆಗಳು ಇದ್ದಂಗಿತ್ತು. ಅವಾಗ ಮತ್ತು ನಿಮ್ಮ ತಾಯಿ ಕಾಣಿಸಲ್ಲಲ್ರಿ ಗೌಡ್ರಿ ಅಂತಂದು ಕೇಳ್ದೆ ನಾ. ಇಲ್ಲಪ್ಪ ಸ್ವಲ್ಪ ಆರಾಮಿಲ್ಲ, ಮಲ್ಕೊಂಡಾಳ ಅಂತಂದರು. ಹಂಗಾರ ನಾ ತೀರ್ಥ ಬಟ್ಲು ನಾನೇ ತೊಗೊಂಡು ಹಾಕಿ ತೀರ್ಥ ಹಾಕ್ತೀನಿ, ಎಲ್ಲೆಳ ತೋರಿಸ್ರಿ ಅಂದ. ನನಗೆ ಒಳಗೆ 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 ಒಂದು ಅವು ಗೌಡ್ರ ಮನೆಗಳು ಕೊಲ್ಲೆಗಿನ ಕೊಲ್ಲಿ ಕರ್ಕೊಂಡು ಹೋದ್ರು. ಕತ್ತಲು ಅದು. ಎಲ್ಲಿ ಬೆಳಕಿಲ್ಲ, ಕಿಟಕಿ ಇಲ್ಲ, ಬಾಯಿ ಏನಿಲ್ಲ. ಎಲ್ಲ ಏಟು ಹಿಂಗೆ ದಿಟ್ಟಿಸಿ ನೋಡಿದ್ರು ಹೊರಗಿಂದ ನಾವು ಬೆಳಕಿನಿಂದ ಹೋಗಿದ್ದೇವೆ ನಮ್ಗಂತೂ ಕತ್ತಲೆ ಐತಿ. ನಾ ಆಕಿ ರಗ್ ಹೊಚ್ಕೊಂಡಾಳಂತ ತಿಳ್ಕೊಂಡಿದ್ದೆ. ನೊಣಗಳು ಗಮ್ ಅಂತೆದ್ದು ಕೂಡ್ಲೇನೆ ನಾನಂದೆ, ಗೌಡ್ರಿ ಈಕಿಗೆ ಹೊರಗೆ ಕರ್ಕೊಂಡು ನಡ್ರಿ, ಅಲ್ಲಿ ಪಡ್ಸಲ್ಯಾಗ ಒಂದು ಕುರ್ಚಿ ಹಾಕಿ ಪಾಪ ಎಂದ್ ಮೈ ತೊಳೆದರು, ಎಂದ್ ಸೀರೆ ಉಡ್ಸ್ಯಾರು, ಹಂಗೆ ನೆಳ್ಕೋತ ಎಷ್ಟು ದಿನ ಆಯ್ತು ಮಲ್ಕೊಂಡು. ಬಿಸ್ಕಿಟ್ ಹಾಲಾರ ಕೊಟ್ಟಾರೋ ಇಲ್ಲೋ ಏನೋ, ಆಕಿ ಏನೂ ಆಗಿಲ್ಲ. ವಯಸ್ಸು ಭಾಳ ಆಗ್ಯದ ಅಷ್ಟೇ, ವಯಸ್ಸು ಭಾಳ ಆಗ್ಯದ. ಕಾಯಿಲೆ ಏನಿಲ್ಲ, ಯಾವ ಕಾಯಿಲೆನೂ ಇಲ್ಲ, ಯಾವ ರೋಗ ರುಜಿನೂ ಇಲ್ಲ. ವಯಸ್ಸಾಗ್ಯದ, ಹಣ್ಣು ಆಗ್ಯಾಳ. ಅವಾಗ ನಾವು ಹೊರಗೆ ಹೋಗಿ ಕುರ್ಚಿ ಮೇಲೆ ಕೂಡ್ಸ್ಲಾಕ ಕಸ್ದೆ. ಹಚ್ಚಿ ಒಂದು ಹಂಡೆ ಹಾಲು ಕಾಸ್ಲಾಕ, ಸಾರಿ ಪ್ರವಚನಕಾರ ಜಾಗ್ರತೆ ಇದ್ರಿ ಅಲ್ಲತ್ತಾರೆ ಇವರು. ಆ ಹಂಡೆ ನೀರು ಕಾಸಿ ಅವ್ರಿಗೆ ಎದುರು ನಿಂತು ಅವರಿಗೆಲ್ಲ ಮೈ ತೊಳಿರಿ ಅಂತ ಸಾಬನ್ ಹಚ್ಚಿ ಮೈ ತೊಳ್ಯಾಕ ಹಚ್ಚಿ ಒಂದು ಒಗ್ದಿದ ಸೀರೆ ಉಡಿಸಿ ನಾ ಚಂದ ಭಸ್ಮ ಹಚ್ಚಿ ಆಕಿ ಕೂಡಿಸ್ದ. ಆಕಿ ಸಜ್ಜಲ್ ಗುಡ್ಡದ ಶರಣಂ ಕಂಡು ಸಜ್ಜಲ್ ಗುಡ್ಡ ಶರಣಂ ಅಂದ್ರೆ ನಮ್ಮ ಪ್ರೀತಿ ಬತ್ತುತ್ತಾ ಇದೆ, ನಮ್ಮ ಪ್ರೀತಿ ಒಳಗ ಮರೆಯಾಗ್ತಾ ಇದೆ. ಅದನ್ನು ಎಂದೂ ಮರೆಯಾಗಬಾರ್ದು. ಆ ಪ್ರೇಮದ ಝರಿ ಎಂದೂ ಹೋಗಬಾರ್ದು. ಒಬ್ಬ ಕಲ್ಯಾಣದ ಶರಣರು ಪ್ರಚಾರ ಮಾಡ್ಕೋತ ಹೋಗ್ತಿದ್ರು ಅಂತ. ಯಾಕಂದ್ರೆ ಇವತ್ತು ಅವ್ರು ಪ್ರೇಮದ್ದು ಹೇಳ್ಯಾರ, ನಾವು ಅದೇ ಹೇಳ್ಬೇಕಲ್ಲ. ಕಲ್ಯಾಣದ ಶರಣರು ಪ್ರಚಾರ ಮಾಡ್ಕೋತ ನಡೆದಿದ್ರು. ಒಬ್ರು ಶರಣರು ಪ್ರಚಾರ ಮಾಡಿ ನಡೆದಿದ್ರು. ಬ್ಯಾಸಿಗೆ ಬಿಸಿಲ, ಒಂದು ಗುಡ್ಡ ಇಳಿಲತ್ತರ, ಹಾದಿ ಸರಿ ಇಲ್ಲ, ಮ್ಯಾಲಿನ ಬಿಸಿಲು ಬಡಿತಾ ಇದೆ, ಕಲ್ಲು ಗುಡ್ಡ, ಬಾಯಿ ನೀರಡಿಕೆ ಆಗಿದೆ, ನೀರು ದಾರಿಯಾಗಿ ಎಲ್ಲಿ ಸಿಗ್ತಾ ಇಲ್ಲ. ಹೋದ್ರು ಎಲ್ಲಿ ನೀರೇ ಇಲ್ಲ.
ಅವ್ರಿಗೆ ಅನಿಸ್ತು ಯಾಕೋ ನೀರು ಸಿಗ್ತದಿಲ್ಲಪ್ಪ ಅಂತ ತಿಳ್ಕೊಂಡು ಭಾಳ ನೋವು ಮಾಡಿಕೊಂಡ್ರು. ಬಸವಣ್ಣ ನಮ್ಗೆ ಎಲ್ಲಾದರೂ ಸ್ವಲ್ಪ ನೀರು ದಯಪಾಲಿಸಪ್ಪ ಅಂತ ಒಳಗೆ ಪ್ರಾರ್ಥನೆ ಮಾಡಿದ್ರು. ಮತ್ತೊಂದು ಸ್ವಲ್ಪ ಒಂದು 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 1/4 ಕಿಲೋಮೀಟ್ರ್ ಮುಂದೆ ಹೋಗೋದ್ರೊಳಗಾಗಿ ಒಂದು ಮನೆ ಬಂತು, ಒಂದು ಗುಡಿಸಲು ಬಂತು. ಅಲ್ಲಿ ಒಬ್ಬಾಕಿ ಹೆಣ್ಮಗಳು ಹಾಲು ಹಿಂಡ್ತಾ ಇದ್ದಳು, ಎರಡೂ ಕೈಲಿಂದ ಹಾಲು ಹಿಂಡ್ತಾ ಇದ್ದಳು. ಹಾಲು ಹಿಂಡ್ತಾ ಇದ್ದಾಗ ಅವಾಗ ಆ ಗುಡಿಸಲು ನೋಡಿ, ಅಲ್ಲಿ ಅವ್ರ ಮನೆ ನೋಡಿ ನಂಗೆ ಇಲ್ಲಿ ನೀರು ಸಿಗ್ತದಂತ ಅನಿಸ್ತು. ಆಕಿ ಆ ಹಾಲು ಹಿಂಡ್ತಾ ಇವ್ರ ಮನ್ಯಾಗ ಪ್ರವೇಶ ಆದ ಕೂಡಲೇ ಗುರುಗಳಿಗೆ ನೋಡಿದ ತಕ್ಷಣ ಅಂದಳು, ಗುರುಗಳೇ ಈ ಹಾದಿಂದ ಯಾರ್ಯಾರು ಬಂದಿಲ್ರಿ, ಎಂದೆಂದು ಯಾರೂ ಬಂದಿಲ್ಲ, ನೀವು ಎಂದೂ ಬಂದಿಲ್ಲ, ಯಾರೂ ಬಂದಿಲ್ಲ, ನೀವು ಬಂದಿರಿ, ಭಾಳ ಸಂತೋಷ ಆಯ್ತು, ಭಾಳ ಖುಷಿ ಆಯ್ತು. ಇವತ್ತ ಈಗ ಹಾಲಿನ ತಂಬಿಗೆ ನಿಮ್ಮ ಕೈಯಾಗ ಕೊಡ್ತೀನಿ, ಇದನ್ನು ಕುಡೀರಿ ಅಂತಂದಳಕಿ. ಹಿಂಗೆ ಹಾಲಿನ ತಂಬಿಗೆ ಅವ್ರ ಕೈಯಾಗ ಕೊಡೋದಕ್ಕೂ ಗಂಡು ಒಳಗಿಂದ ಬಂದು, ಏಯ್ ಹಾಲು ಯಾರ್ದಂತ ಕುಡ್ಲತ್ತೀನಿ ನೀನು ಅಂತ, ತಗೋ ತೆಮ್ಗಿ ತಗೋ, ಇಸ್ಕೋ ವಾಪಸ್ ಅಂತಂದಳು. ಆವಾಗ ಗುರುಗಳು ಅಂಕಿನ ತೆಮ್ಗಿ ವಾಪಸ್ ಕಟ್ರು. ಆಕಿನ ಕಣ್ಣ ಗಳ ನೀರು ಬರ್ತಾ ಇದೆ. ಅಲ್ರಿ ನನ್ನ ಪಾಲಿನ ಒಂದು ಗ್ಲಾಸರ ಕೊಡ್ತೀನಿ ಅವರಿಗೆ ಅಂತಂದ್ರು. ಒಂದು ಗ್ಲಾಸರ ಹಾಲು ಕೊಡ್ತೀನಿ, ನಿನ್ನ ಪಾಲು ಎಲ್ಲಿರ್ತದ, ನಾ ಕೊಟ್ರೆ ನಿನ್ನ ಪಾಲು, ನಾ ಕುಡ್ಲೋದ್ರೆ ನಿನ್ನ ಪಾಲು ಎಲ್ಲಿರ್ತದ ಅಂತ ಕೇಳಿದ್ರು. ಅವಾಗ ಅವ್ರಿಗೆ ಭಾಳ ನೋವಾಯ್ತು. ಇರ್ಲಿ ತಾಯಿ ಇರ್ಲಿ, ಇವನ್ ಇಚ್ಛೆ ಅಂತ ತಿಳ್ಕೊಂಡು ಮುಂದೆ ನಡೆದ್ರು. ಹಿಂಗೆ ಗುಡ್ಡ ಏರ್ಲತ್ತಿರು, ಒಂದು ಕಲ್ಲು ತೊಡಕಿ ಅವ್ರು ಬಿದ್ರು. ಈಕೆ ಗುರುಗಳು ಬಿದ್ರಲ್ಲ ಅಂತ ಓಡ್ತಾ ಹೋಗ್ತಿರ್ತಾಳ. ಅಷ್ಟ್ರಾಗ ಕಲ್ಲು ಸರಿತರ ಅಲ್ಲೇ ಒಂದು ನೀರಿನ ಝರಿ ಉತ್ಪನ್ನ ಆಯ್ತು, ನೀರಿನ ಝರಿ ಉತ್ಪನ್ನ ಆಯ್ತು. ಆವಾಗ ತಾಯಿ ಅಂದಳು, ಆಕೆ ಹೆಣ್ಮಗಳಂದ್ರು, ತಾಯಿ ನಿನ್ನ ಪ್ರೀತಿ ಝರಿನೇ ಇಲ್ಲಿ ಬಂದು ನೋಡು, ಈ ನೀರೊಂದಿಷ್ಟು ನಿನ್ನ ಗಂಡಗನು ಕುಡಿಸು ಅಂತಂದು. ಅವಾಗ ಆ ನೀರು ಒಯ್ದು ಗಂಡ ಕುಡಿಸಿದ ಕೂಡ್ಲೇನೆ ಅವಾಗ ಗಂಡ ಅಂದಂತ, ಗುರುಗಳು ಎಲ್ಲಾರ ಕರಿ ಒಂದಿಷ್ಟು ಹಾಲು ನೀರು ಕುರೋಣ ಅಂತ ಅಂದಂತ. ಅದಕ್ಕೆ ಪ್ರೇಮದ ಝರಿ ನಮ್ಮ ಹೃದಯದಲ್ಲಿ ಉಕ್ಕದ ನಿಜವಾದ ನಮ್ಮ ಜೀವನ ಆಗ್ತದೆ, ನಿಜವಾದ ನಮ್ಮ ಜೀವನ. ಯಾಕಂದ್ರೆ ನಾವು ಖಾಯಮಾಗಿರ್ಲಿಕ್ಕೆ ಬಂದಿಲ್ಲ ಅನ್ನೋದು ನಾವೆಲ್ಲ ನೆನಪಿಟ್ಕೋಬೇಕು. ಯಾರು ಶಾಶ್ವತವಾಗಿರ್ಲಿಕ್ಕೆ ಬಂದಿಲ್ಲ ಅನ್ನೋದು ನಾವೆಲ್ಲ ತಿಳ್ಕೋಬೇಕು. ಯಾರು ನಾವು ಪರ್ಮನೆಂಟ್ ಇರ್ಲಿಕ್ಕೆ ಬಂದಿಲ್ಲ ಅಂತ ನಾವು ತಿಳ್ಕೋಬೇಕು. ಅದಕ್ಕೆ ನಾವು ಶಾಶ್ವತವಾಗಿ ಇರ್ಲಿಕ್ಕೆ ನಾವು ಬಂದಿಲ್ಲ. ಅದಕ್ಕೆ ನಾವು ಇರಸ್ ತನಕ ದೇವ್ರು ಯಾಕೆ ಕಳಿಸನ, ಸ್ವಲ್ಪ ದಿವ್ಸ ನೀವು ಪ್ರೇಮದಿಂದ ಇರ್ರಪ್ಪ, ಸ್ವಲ್ಪ ಪ್ರೇಮದಿಂದ ಬಾಳ್ರಪ್ಪ ಅಂತ ದೇವ್ರು ಕಳಿಸ್ಕೊಟ್ಟನ. ಅಂಥ ದೇವ್ರು ಕಳಿಸಿದ್ದಕ್ಕೆ ನಾವೊಂದು ಸ್ವಲ್ಪ ಪ್ರೀತಿ ಝರಿ, ಪ್ರೇಮದ ಗಂಗೆ ನಮ್ಮೊಳಗೂ ಸ್ವಲ್ಪ ಉದಯ ಮಾಡಿಕೊಂಡ್ರೆ ನಮ್ಮ ಸಂಸಾರ ಅದು ಶಿವ ಸಂಸಾರ ಆಯ್ತದ. ನಮ್ಮ ಮನೆಗಳು ಅದು ಕೈಲಾಸ ಆಗ್ತದೆ. ಅದಕ್ಕಂಥ ಮನೆ ಮಹಾಮನೆ ಆಗ್ತದೆ. ಅದಕ್ಕೆ ನಮ್ಮ ಮನೆಯೊಳಗೆ ಮೊದಲು ಪ್ರೀತಿ, ಯಾಕಂದ್ರೆ ಆ ಪ್ರೀತಿ ಎಲ್ಲಿರ್ತದೆ ಅಲ್ಲಿ ಆನಂದ ಇರ್ತದೆ, ಸಂತೃಪ್ತಿ ಇರ್ತದೆ, ಸಮಾಧಾನ ಇರ್ತದೆ. ಅಂಥ ಪ್ರೀತಿಯ ಝರಿಯನ್ನು ನಾವೆಲ್ಲ ಹೃದಯದಲ್ಲಿ ಬತ್ತು ಹೋಗಬಾರ್ದು. ಸ್ವಲ್ಪ ಅದಕ್ಕೆ ಒಬ್ರು ಮಹಾತ್ಮರು ಹೇಳ್ತಾರ, ಅಲ್ಲಪ್ಪ ನಿನ್ನ ಮನೆಗಿನವರಿಗೆ ನೀ ಪ್ರೀತಿ ಮಾಡಿಲ್ಲ, ದೇವರಿಗೇನು ಪ್ರೀತಿ ಮಾಡ್ತೀನಿ ನೀನು ಮೊದಲು ನಿಮ್ಮ ಮನೆಗಿನವ್ರಿಗೆ ಪ್ರೀತಿ ಮಾಡೋದು ಕಲಿ. ಯೇಸುನು ಹೇಳ್ತಾನೆ, ಕಾಣದ ಸೋದರನ ಪ್ರೀತಿಸದ ನೀನು ಕಾಣದ ದೇವರನ್ನೇನು ಪ್ರೀತಿಸುವಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಹೃದಯದಲ್ಲಿ ಸ್ವಲ್ಪ ಪ್ರೇಮ ಇರಬೇಕು. ದ್ವೇಷಕ್ಕೆ ಮಧ್ಯ ಯಾವುದಾದ್ರೂ ಇದ್ರೆ ಅದು ಪ್ರೇಮ ಅನ್ನೋದು ಎಲ್ಲರೂ ತಿಳ್ಕೋಬೇಕು. ಅದಕ್ಕೆ ದ್ವೇಷ ಉತ್ತರ ಆಗೋದಿಲ್ಲ, ದ್ವೇಷದಿಂದ ಪ್ರೇಮವೇ ಅದಕ್ಕೆ ಉತ್ತರ ಆಗಬೇಕು. ಅದಕ್ಕೆ ನಾವೆಲ್ಲ ಅಂಥ ಒಂದು ಸ್ವಲ್ಪ ಪ್ರಯತ್ನ ಮಾಡೋಣ, ಆ ದಿಸೆಯಲ್ಲಿ ಒಂದೊಂದು ಹೆಜ್ಜೆ ಇಡೋಣ. ಇನ್ನೂ 4 ನಿಮಿಷ ಸಮಯ ಇದೆ, ಜಲ್ದಿ ಮುಗಿಸ್ತಾ ಇದ್ದೀನಿ. 4 ನಿಮಿಷ ನಮ್ಮ ನವಲಿಂಗ ಪಾಟೀಲ್ರು ಹಾಸ್ಯ ಒಂದೆರಡು ಚುರುಕು ಹೇಳ್ತಾರ. ನಾವು ಕಲಬುರಗಿಗೆ ಹೋಗ್ತಾ ಇದ್ದೀವಿ.
ಅದಕ್ಕೆ ನೀವೆಲ್ಲ ಅಲ್ಲಿಂದೇ ಕೈ ಮುಗಿದು ಎಲ್ಲರಿಗೂ ಶರಣಾರ್ಥಿನಿ ಹೇಳಿ, ನೀ ದಿನ ಟೈಮ್ ಸಿಗಲ್ಲ ಅಂತೆಲ್ಲಪ್ಪ, ಇವತ್ತು 5 ನಿಮಿಷ ಕೊಟ್ಟಿದ್ದೇವೆ ನೋಡು. ಚೆಕ್ ಚೆಕ್. ಈಗ